ಹಾಯ್ ಹೆಲೋ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಅಪೇಕ್ಷಾ ಪವನ್ ಒಡೆಯರ್ ಮಾಡುವಂಥ ನಮಸ್ಕಾರಗಳು. ಇವತ್ತು ನಾನು ಗ್ಯಾರಂಟಿ ನ್ಯೂಸಲ್ಲಿ ಖಾಸ್ ಬಾತ್ ಮಾತಾಡಕ್ಕೆ ಬಂದಿದ್ದೀನಿ. ಏನಂತೀರಾ? ಶಾಕ್ ಆದ್ರಾ ನಾನು ಆ್ಯಂಕರ್ ಆದೆ ಅಂತ? ನೋ. ಇವತ್ತು ಆ್ಯಕ್ಚುಲಿ ಒಂದು ಅದ್ಭುತವಾದ ಶೋ ಖಾಸ್ ಬಾತ್ ಅನ್ನೋ ಪ್ರೋಗ್ರಾಮಲ್ಲಿ ನಾನು ಒಬ್ಬ ಪೊಲಿಟಿಷಿಯನ್ ಜೊತೆ ಕೂತ್ಕೊಂಡು ಮಾತಾಡುವಂಥ ಕ್ಷಣಗಳಿದು. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಮಾಜಿ DCM CN ಅಶ್ವಥ್ ನಾರಾಯಣ್ ಸರ್. ನಮಸ್ಕಾರ ಸರ್. ಸರ್, ಮೊದಲಿಗೆ ಗ್ಯಾರಂಟಿ ನ್ಯೂಸ್ಗೆ ನಿಮಗೆ ಸ್ವಾಗತ. ಇವತ್ತು ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ, ಬಿಕಾಸ್ ಪರ್ಸ್ನಲ್ ಫೇವ್ರೇಟ್ ಪೊಲಿಟಿಷಿಯನ್ ನೀವು ನನಗೆ, ಅಶ್ವಥ್ ನಾರಾಯಣ್ ಅಂತ ಹೇಳಿ. ನನ್ನಂಥ ಎಷ್ಟೋ ಜನರಿಗೆ ನೀವು ತುಂಬ ಫೇವ್ರೇಟ್. ಯಾಕೆ ಅಂತಂದರೆ ಕೆಲವೊಂದಿಷ್ಟು ಪೊಲಿಟಿಷಿಯನ್ಸು ಕೋವಿಡ್ ವಾರಿಯರ್ಸ್ ಆಗಿದ್ದಾರೆ. ಸೊ ಹೀಗಾಗಿ ತುಂಬ ಮನಸ್ಸಿಗೆ ಹತ್ತಿರ ಆಗ್ಬಿಟ್ಟಿದ್ದೀರಾ ನೀವು. ಆ ಟೈಮಲ್ಲಿ ಒಂದು ನಿಮ್ಮ ಜರ್ನಿ ಆಗಲಿ, ಒಂದು ಪೊಲಿಟಿಷಿಯನ್ ಅನ್ನೋಕ್ಕಿಂತ ಹೆಚ್ಚು ನಮ್ಮವರು ಅಂತ ಮಾಡಿರುವಂಥ ಕೆಲಸಗಳನ್ನು ನೋಡಿ ನೀವೆಲ್ಲ ನಮಗೆ ತುಂಬ ಹತ್ತಿರ ಆಗ್ಬಿಟ್ಟಿದ್ದೀರಾ. ಸೊ ಇವತ್ತು ನಿಮ್ಮನ್ನು ನಾನು ಇಂಟರ್ವ್ಯೂ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಮೊದಲಿಗೆ ನಿಮಗೆ ಸ್ವಾಗತ. ಧನ್ಯವಾದಗಳು. ನಾನು ನಿಜಕ್ಕೂ ಒಂದು ವಿಶೇಷವಾಗಿ ಇವತ್ತು ಗ್ಯಾರಂಟಿ ನ್ಯೂಸ್ ಚಾನಲ್ ಅವರು ಒಂದು ಸೆಲೆಬ್ರಿಟಿನ ಕರೆಸಿ ಒಂದು ಆ್ಯಂಕರ್ ಆಗಿ ಈ ಒಂದು ಇಂಟರ್ವ್ಯೂನ ನಡೆಸ್ತಿರುವಂಥದ್ದು ಒಂದು ಡಿಫ್ರೆಂಟ್, ನಿಜಕ್ಕೂ ಒಂದು ವಿನೂತನವಾಗಿದೆ. ಅರ್ಪಿತಾ ಅವರು, ನೀವು ಅಪೇಕ್ಷೆ ಅವರು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂಥವರು, ದೊಡ್ಡ ಸಾಧಕರಾಗಿರುವಂಥವ್ರು, ಕಲಾ ಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ವಿಶೇಷವಾಗಿ ದೊಡ್ಡ ಸಾಧನೆ ಮಾಡಿರೋರು, ಹಾಗೂ ತಮ್ಮ ಮನೆಯವರು ಪವನ್ ಒಡೆಯರ್ ಅವರು. ಸೊ ನಿಜಕ್ಕೂ ಖುಷಿಯಾಗುತ್ತೆ ತಮ್ಮೆಲ್ಲರ ನಾಡಿನ ನಮ್ಮ ಸಂಸ್ಕೃತಿ ಮತ್ತು ಸಿನಿಮಾ ರಂಗವನ್ನು ಬೆಳೀಲಿಕ್ಕೆ ತಮ್ಮ ಅಪಾರ ಕೊಡುಗೆ. ಮತ್ತು ನಿಮ್ಮ ಜೊತೆ ಇವತ್ತು ನೇರವಾಗಿ ಇಲ್ಲಿ ಕುಳಿತು ಈ ಒಂದು ಇಂಟರ್ವ್ಯೂನಲ್ಲಿ ನಾನು ಭಾಗಿಯಾಗ್ತಿರೋದು ನಿಜಕ್ಕೂ ನನಗೂ ಭಾಳ ಸಂತೋಷ ತಂದಿರುವಂಥದ್ದು. ಹಾಗಾಗಿ ತಮಗೂ ಮತ್ತು ಗ್ಯಾರಂಟಿ ನ್ಯೂಸ್ಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಪ್ರಥಮವಾಗಿ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಸರ್, ಹೇಗೆ ಅನಿಸ್ತಿದೆ ಸರ್, ಗ್ಯಾರಂಟಿ ನ್ಯೂಸು ಇವತ್ತಿನ ಮೀಡಿಯಾ ಕ್ಷೇತ್ರದಲ್ಲಿ ಮತ್ತೊಂದು ಮೇಲುಗೈ ಮಾಡಿದೆ, ಅದು ನಿಮ್ಮ ಕ್ಷೇತ್ರದಲ್ಲಿ ಈ ನ್ಯೂಸ್ ಚಾನೆಲ್ ಇರೋದ್ರಿಂದ? ವಾಟ್ ಯು ವಾಂಟ್ ಟು ಸೇ? ನಿಜಕ್ಕೂ ನಾನು ಬಂದಿದ ತಕ್ಷಣ ನಾನು ಆ ಮಾತನ್ನು ನಾನು ಕೇಳಬಾರ್ದು, ಆದರೂ ನಾನು ಕುತೂಹಲದಿಂದ ಕ್ಯೂರಿಯಾಸಿಟಿ ಜಾಸ್ತಿಯಾಗಿ ನಾನು ನ್ಯೂಸ್ ಚಾನಲ್ಗಳು ಅಂದರೆ ತುಂಬ ಹೈಲಿ ಕಾಂಪಿಟೇಟಿವ್ ಏರಿಯಾ, ಅಂದರೆ ಒಂದೇ ನಿಶಲ್ಲಿ ತುಂಬ ಜನ ಕಾಂಪೀಟ್ ಮಾಡ್ತಿರೋದು, ತುಂಬ ಹೊಸ ಚಾನಲ್ಗಳು ಬರ್ತಿರೋದು, ಅದು ವೆರಿ ಚಾಲೆಂಜಿಂಗ್ ಏರಿಯಾ. ಅದನ್ನೇ ಸ್ವೀಕರಿಸಿ ನೀವು ಬಂದು ಮಾಡ್ತಾ ಇದ್ದೀರಲ್ಲ, ಇಷ್ಟು ತುಂಬ ಕಷ್ಟಪಟ್ಟು ತಮ್ಮ ಬೇವರು ಸುರಿಸಿದಂಥ ಒಂದು ಹಣವನ್ನು ಇದಕ್ಕೆ ಮೀಸಲಾಗಿಟ್ಟು ಈ ಚಾನಲ್ನಲ್ಲಿ ಬರ್ತಿರೋಂಥದ್ದು ನನಗೂ ನಿಜಕ್ಕೂ ವೆರಿ ಇನ್ಸ್ಪೈರಿಂಗ್ ಟು ಸಿ ದೇರ್ ಚಾಲೆಂಜಿಂಗ್ ಆ್ಯಟಿಟ್ಯೂಡು. ಡೂ ಆರ್ ಡೈ ಬ್ಯಾಟಲ್ನಲ್ಲಿ ಬಂದಾಗ ಮಾಡಬೇಕು ಅನ್ನೋಂಥ ಛಲ ಇಟ್ಕೊಂಡು ಬಂದಿದ್ದಾರಲ್ಲ, ಅದು ನಿಜಕ್ಕೂ ನನಗೆ ಇನ್ಸ್ಪೈರ್ ಆಗ್ತಿದೆ. ಯಾವ ರೀತಿ ಇವರು ಒಂದು ಸವಾಲನ್ನು ಸ್ವೀಕರಿಸಿ ಬಂದು ಮಾಡ್ತಿರೋಂಥದ್ದು. ಮತ್ತು ಒಳ್ಳೆ ತಂಡ ಇದ್ದಾರೆ ಇವರು. ನೋಡಿದಾಗ ಇಡೀ ಅವ್ರ ತಂಡ ಪರಿಚಯ ಮಾಡ್ಕೊಂಡು ಈಗ ತಾವು ಇದ್ರಿ, ಆಗ ನೋಡ್ದು ಇಡೀ ತಂಡದ ಜೊತೆ ಮಾತಾಡ್ತಿದ್ದು. ಹಾಗಾಗಿ ನಾನು ರಾಧಾ ಹಿರೇಗೌಡರು, ಶಿವಸ್ವಾಮಿಯವರು, ಸತೀಶ್ ಆಂಜನಪ್ಪನವರು, ಮಿತಿರ ಹಲವಾರು ಜನ ಏನು ತಂಡ, ಇಡೀ ಇನ್ಪುಟ್ ಔಟ್ಪುಟ್ ಎಲ್ಲ ಇರೋವಂಥ ಟೆಕ್ನಿಕಲ್ ಟೀಮ್ ಎಲ್ಲರೂ ನೋಡಿದಾಗ ಭಾಳ ಖುಷಿ ಆಯಿತು. ದೇವ್ ಗಾಟ್ ಎ ಗ್ರೇಟ್ ಫ್ಯೂಚರ್. ಮತ್ತು ನಾನು ಅವರಿಗೆಲ್ಲ ಹೃದಯಪೂರ್ವಕವಾಗಿ ನಾನು ಶುಭಾಶಯಗಳನ್ನು ಕೋರ್ತೇನೆ. ಗ್ಯಾರಂಟಿ ಚಾನಲ್ ಒಂದು ಗ್ಯಾರಂಟಿಯಾಗಿ ಬೆಳೀಲಿ ಅಂತ ನಾನು ಪ್ರಥಮವಾಗಿ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಈ ಇಂಟರ್ವ್ಯೂನ ಶಾಲ್ ವಿ ಕಾಲ್ A to A ಇಂಟರ್ವ್ಯೂ? ನೀವು ಅಶ್ವಥ್ ನಾರಾಯಣ್, ನಾನು ಅಪೇಕ್ಷಾ, ಸೊ ಇಟ್ ಈಸ್ ಲೈಕ್ A to A ಇಂಟರ್ವ್ಯೂ. ಚೆನ್ನಾಗಿದೆ, B to B ಇದಾಗಿದೆ, A to A ಇದ್ದಂಗಿದೆ, ಚೆನ್ನಾಗಿದೆ. ಅಪೇಕ್ಷಾ ಅವ್ರ ಜೊತೆ ಅಶ್ವಥ್ ಚೆನ್ನಾಗಿದೆ. A to A. ಸೊ ಸರ್, ನೀವು ಹುಟ್ಟಿ ಬೆಳೆದಿದ್ದು ಇದೇ ಮಲ್ಲೇಶ್ವರಂ ಇದರಲ್ಲಿ. ಸೊ ಹೇಗೆ ನಿಮ್ಮ ಬಾಲ್ಯ ನೆನೆಸ್ಕೋಬಹುದಾ? ನೀವು ನಮ್ಮ ಹತ್ರ ಶೇರ್ ಮಾಡ್ಬೋದಾ? ಖಂಡಿತ. ಯಶವಂತಪುರ, ಮಲ್ಲೇಶ್ವರಂ, ಮತ್ತಿಕೆರೆ, ಈ ಒಂದು ತ್ರಿಕೋನವಾಗಿರೋಂಥ ಈ ಜಾಗದಲ್ಲಿ ನಾನು ನನ್ನ ಬಾಲ್ಯವನ್ನು ಬೆಳೆದಿದ್ದಂಥದ್ದು. ಈ ಸ್ಥಳದಲ್ಲಿ ಇವತ್ತೇನು ನಾವು ನೋಡ್ತಾ ಇದ್ದೀವಲ್ಲ, ಈ ಕಟ್ಟಡ, ಇದು ಒಂದು ಬಂಡೆ ಆಗಿತ್ತು. ಇದೊಂದು ಬಂಡೆ, ನಾವು ನೋಡ್ತಿದ್ದಂಥ ಬಂಡೆಗಳಲ್ಲೆಲ್ಲ ಆಟ ಆಡ್ಲಿಕ್ಕೂ ಕೆಲವು ಸಲ ನಾವು ಸ್ಕೂಲಿಗೆ ಬಂದು ಇಂಡಿಯನ್ ಪ್ರಿಪ್ರೇಟರಿ ಸ್ಕೂಲಲ್ಲಿ ನಾನು ಓದ್ತಿದ್ದು. ಸೊ ಇಲ್ಲಿ ಆಟ ಆಡ್ಕೊಂಡು ಮುಂದಕ್ಕೆ ಹೋಗೋವು. ಸೊ ಈ ರೀತಿ ನಾನು ಆಟ ಆಡಿ ನೋಡಿ ಬೆಳೆದಂಥ ಈ ಸ್ಥಳಗಳು ಇವತ್ತಿಲ್ಲಿ ಚಾನಲ್ನ ನೋಡೋಂಥದ್ದಾಗ್ತಿದೆ. ಮತ್ತು ಮಲ್ಲೇಶ್ವರಂ ಅಂದರೆ ವಿಶೇಷ, ಮಾಲ್ಗುಡಿ, ಮಲ್ಲೇಶ್ವರಂ ಮತ್ತು ಬಸವನಗುಡಿ. ಮತ್ತು ಇಲ್ಲಿ ಬೆಳೆದಿರೋ ಜೊತೆಯಲ್ಲಿ ನಾನು ರಾಜ್ಯದಲ್ಲಿ ನಾನಾ ಭಾಗದಲ್ಲೂ ನನ್ನ ತಂದೆ ಸರ್ಕಾರಿ ಕೆಲಸದಲ್ಲಿದ್ದರು. ಹಾಗಾಗಿ ನಾನು ಶಿವಮೊಗ್ಗದಲ್ಲೂ ಹೈಸ್ಕೂಲ್ ಮತ್ತು ಪ್ರೀ ಡಿಗ್ರಿ ನಾವು ಅಲ್ಲಿ ಓದಿದೆ. ತದನಂತರ
ಮಂಗಳೂರಿನಲ್ಲಿ ಅಂಡರ್ ಗ್ರ್ಯಾಜುಯೇಷನಿಗೆ MBBS ಓದಲಿಕ್ಕೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ನನಗೆ ಕರ್ನಾಟಕದಲ್ಲಿ ಕರಾವಳಿ, ಮಲೆನಾಡು, ಬೆಂಗಳೂರು, ಬಯಲುಸೀಮೆ 3 ಕಡೆನೂ ರಾಜಧಾನಿಯಿಂದ ಹಿಡಿದು ಎಲ್ಲ ಕಡೆನೂ ವಿದ್ಯಾಭ್ಯಾಸ ಮಾಡುವಂಥ ಭಾಗ್ಯ ಸಿಕ್ಕಿತ್ತು. ತದನಂತರ ನಾನು ಬೆಂಗಳೂರಿನಲ್ಲಿ ಇವತ್ತು ಈ ಕ್ಷೇತ್ರದ ಒಂದು ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ತಿರೋದು ನನ್ನ ಸೌಭಾಗ್ಯ. ಸೊ ಹಾಗಾಗಿ ಎಲ್ಲ ಈ ಜರ್ನಿ ಗೋಯಿಂಗ್ ಥ್ರೂ ಎವ್ರಿಥಿಂಗ್ ಆ್ಯಂಡ್ ಬೆಸ್ಟ್ ಪಾರ್ಟ್ ಇಲ್ಲಿಂದ ಫೌಂಡೇಶನ್ ಸ್ಟಾರ್ಟ್ ಆಗಿದ್ದು ನನಗೆ ಒಳ್ಳೆ ಜರ್ನಿ ಆಗಿದೆ. ಹೇಗೆ ಸರ್ ನೀವು ಚಿಕ್ಕವರಿದ್ದಾಗ ಅಂದರೆ ನೀವು ಬಾಲ್ಯದಲ್ಲಿ ತುಂಬಾ ತುಂಟ ಇದು ಇದ್ರಾ ಅಥವಾ ವೆರಿ ಸ್ಟೂಡಿಯಸ್ ಆಗಿದ್ರಾ? ತುಂಬ ತುಂಟ ಸ್ಟುಡಿಯಸ್ ಅನ್ನೋಂಥದ್ದು ತದನಂತರ ಆಗಿದ್ದು. ತುಂಬ ಆಟ, ಯಾವಾಗ ನೋಡ್ರೂ ಆಟ ಆಡಬೇಕು, ಆಟದಲ್ಲೇ ಇರಬೇಕು, ಓಡಾಡ್ತಾ ಇರಬೇಕು, ಆಟ ಆಡ್ತಾ ಇರಬೇಕು, ಸ್ನೇಹಿತರ ಜೊತೆ ಎಲ್ಲ ರೀತಿಯಾದಂಥ ಆಟದಲ್ಲಿ ಭಾಗಿಗಳಾಗಿರೋವಂಥದ್ದು, ಓಡಾಡ್ಕೊಂಡಿರುವಂಥದ್ದು ಜಾಸ್ತಿ ಹುಚ್ಚಿತ್ತು. ಸೊ ಆ ರೀತಿ ಕೊನೆ ಮಗ ನಾನು. ನನಗಿಂತ 3 ಜನ ಅಣ್ಣಂದಿರು ಇದ್ದಾರೆ. ಸೊ ಕೊನೆ ಮಗ ಆಗಿದ್ದರಿಂದ ಒಂದು ಸ್ವಲ್ಪ ನಮಗೆ ಮೇಲಿಂದ ಕಾನ್ಸಂಟ್ರೇಷನ್ ಬರ್ತಾ ಕಡೆಗೆ ಫ್ರೀಡಮ್ ಜಾಸ್ತಿ ಸಿಗುತ್ತೆ. ಸೊ ಸಿಕ್ಕಿದ್ರಲ್ಲಿ ಒಂದು ಸ್ವಲ್ಪ ತುಂಟಾಟಿಕೆ ಜಾಸ್ತಿ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಆಟ ಜಾಸ್ತಿ ಮಾಡಿಕೊಂಡು ಒಂದು ಸ್ವಲ್ಪ ಸ್ನೇಹಿತರ ಜೊತೆ ಅದು ಇದು ಗಣೇಶ ಸಣ್ಣ ವಯಸ್ಸಿನಿಂದನೂ ಗಣೇಶನ ಮಾಡಿಕೊಂಡು ಕಬಡ್ಡಿ ಆಟ, ಬೇರೆ ಬೇರೆ ಎಲ್ಲ ಆಟಗಳಲ್ಲೂ ಫೇವರೆಟ್ ಹಾಬಿ ಸರ್ ನಿಮ್ಮದು? ನಿಜಕ್ಕೂ ಹೇಳಬೇಕು ಅಂದರೆ ಆಟದಲ್ಲಿ ನನಗೆ ಆಟ ಅಂದರೆ ಭಾಳ, ಸ್ಪೋರ್ಟ್ಸ್ ಅಂದರೆ ಭಾಳ ಇಷ್ಟ. ಅದ್ರ ಜೊತೆಗೆ ನೆಕ್ಸ್ಟ್ ಅಂದರೆ ಸಿನಿಮಾ, ಮೂರನೇದು ಅಂದರೆ ನನಗೆ ಬೇರೆ ಸ್ನೇಹಿತರ ಜೊತೆ ಹರಟೆ ಹೊಡೆಯೋದಂತೂ ಭಾಳನೇ ಇಷ್ಟ ಇದೆ. ಬಿಫೋರ್ ಕಮಿಂಗ್ ಟು ಸಿನಿಮಾ, ನೀವು ಡಾಕ್ಟ್ರು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೇಗೆ ಸರ್ ಫಸ್ಟ್ ಡಾಕ್ಟರ್ ಜರ್ನಿ ಕೇಳೋಣ, ಆಮೇಲೆ ಡಾಕ್ಟರ್ ಟು ಅ ಪೊಲಿಟಿಷಿಯನ್ ಜರ್ನಿ ಕೇಳೋಣ. ಅದು ವಿದ್ಯಾಭ್ಯಾಸವನ್ನು ಮಾಡ್ತಾ ಏನು ಮಾಡಿದ್ರೆ ಒಳ್ಳೆಯದು ಅನ್ನುವಂಥದ್ದು. ಒಂದು ಮನುಷ್ಯರ ಜೊತೆ, ನಾಗರಿಕರ ಜೊತೆ ಹತ್ತಿರವಾಗಿರ್ಬೋದು, ಒಂದು ಮನಸ್ಸನ್ನು ನಿಜಕ್ಕೂ ಚೆನ್ನಾಗಿ ಅರ್ಥೈಸ್ಕೋಬೋದು, ಮಾನಸಿಕವಾಗಿಯೂ ಒಂದು ದೈಹಿಕವಾಗಿಯೂ ನೋಡಿದಾಗ ಭಾಳ ಹತ್ತಿರವಾಗಿ ಜನರಿಗಿರ್ಬೋದು. ಒಂದು ವಿದ್ಯಾಭ್ಯಾಸ, ವೈದ್ಯಕೀಯ ಶಿಕ್ಷಣ ಭಾಳ ಉತ್ತಮವಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು, ನನ್ನ ತಾಯಿ ಆಸೆನೂ ಆಗಿತ್ತು, ನೀನು ಒಬ್ಬ ವೈದ್ಯ ಆಗಬೇಕು ಅನ್ನೋಂಥ ನನ್ನ ತಾಯಿ ಆಸೆನೂ ಆಗಿತ್ತು. ಮತ್ತು ನನಗೂ ಅದು ಸರಿ ಅನಿಸ್ತು. ಸೊ ಹಾಗಾಗಿ ಒಬ್ಬ ವೈದ್ಯ ಆಗಲಿಕ್ಕೆ ಅದಕ್ಕಾಗಿ ನಾನು ಮೆಡಿಕಲ್ ಸೇರಿಕೊಂಡು ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದೆ. ಮತ್ತು ಅದ್ರ ಜೊತೆಯಲ್ಲೇ ನೋಡ್ತಾ ಒಬ್ಬ ವೈದ್ಯನಿಗಿಂತನೂ ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡೋದು ಚೆನ್ನಾಗಿರುತ್ತೆ ಅಂತ ಆ ರೀತಿ ಈ ವೈದ್ಯನಿಂದ ಒಂದು ಒಳ್ಳೆ ಹಿನ್ನೆಲೆ, ಅದು ನಿಜವಾದ ಫೌಂಡೇಶನ್, ಒಂದು ಒಳ್ಳೆ ವ್ಯಕ್ತಿತ್ವ ಬೆಳೀಲಿಕ್ಕೆ ನಾನು ಓದಿದಂಥ ಕಾಲೇಜಾಗಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, ನನಗಿದ್ದಂಥ ಟೀಚರ್ಸ್, ನನ್ನಿದ್ದಂಥ ಸ್ಟೂಡೆಂಟ್ ಕೊಲೀಗ್ಸ್, ಪಿಯರ್ಸ್ ಭಾಳ ಅದ್ಭುತವಾಗಿದ್ದರು. ಪಿಯರ್ಸು ನಿಜಕ್ಕೂ ನಂಗೆ ಸಂತೋಷ ಆಗುತ್ತೆ. ಒಂದು ಒಳ್ಳೆ ವ್ಯಕ್ತಿತ್ವ ನಿರ್ಮಾಣ ಆಗಲಿಕ್ಕೆ ನನ್ನ ಕಾಲೇಜು, ನನ್ನ ಸ್ನೇಹಿತರು ಭಾಳಷ್ಟು ಪ್ರಭಾವವನ್ನು ಬೀರಿದ್ದಾರೆ. ಆ ವ್ಯಕ್ತಿತ್ವ ಇಟ್ಕೊಂಡು ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದು ಭಾಳಷ್ಟು ಒಳ್ಳೆ ಬೆಳವಣಿಗೆ, ನನಗೆ ಒಳ್ಳೆ ಯಶಸ್ಸನ್ನು ಕಾಣಲಿಕ್ಕೆ ಮುಖ್ಯ ಕಾರಣ ಆಗಿತ್ತು. ಯಾವ ಸ್ಪೆಷಲಿಸ್ಟ್ ಆಗಿದ್ರಿ ಸರ್ ಆ್ಯಸ್ ಅ ಡಾಕ್ಟರ್ ನೀವು? ನಾನು MBBS ಮಾಡಿ ನಾನು ಮುಂದಕ್ಕೆ ಸ್ಪೆಷಲೈಸೇಷನ್ ತೊಗೊಳ್ಳಿಲ್ಲ. ನಾನು ವಿದ್ಯಾಸಂಸ್ಥೆಗಳನ್ನ ಪ್ರಾರಂಭ ಮಾಡಿದೆ. ನಾನು ಇಂಟರ್ನ್ಶಿಪ್ ಮಾಡ್ತಿರ್ಬೇಕಾದ್ರೆ ವಿದ್ಯಾಸಂಸ್ಥೆನ ಪ್ರಾರಂಭ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಒಂದು ಡಯಾಗ್ನೋಸ್ಟಿಕ್ ಸ್ಟಾರ್ಟ್ ಮಾಡಿದೆ. ಬೇರೆ ಬೇರೆ ಒಂದಿಷ್ಟು ಬಿಸ್ನೆಸ್ಗಳನ್ನಲ್ಲೂ ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಶುರು ಮಾಡಿದೆ. ಸೊ ಹೀಗಾಗಿ ಸ್ವಲ್ಪ ಏನೇ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂದರೆ ಬರೋ ಮುಂಚೆ ಒಂದು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರಬೇಕು. ಸೊ ಒಂದು ಸ್ವಲ್ಪ ನಮ್ಮ ಬದುಕನ್ನು ಕಟ್ಕೋಬೇಕು, ಲೈವ್ಲಿಹುಡ್ ಇರಬೇಕು. ಲೈವ್ಲಿಹುಡ್ ಕಟ್ಕೊಂಡು ಒಂದು ಸ್ವಲ್ಪ ಸಂಪಾದನೆ ಮಾಡಿ, ಯಾರು ಏನು ಅಂತ ಪರಿಚಯ ಇಲ್ಲದೇ ನಾವು ಸಾರ್ವಜನಿಕ ಜೀವನಕ್ಕೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಹಿನ್ನೆಲೆ ಇರಬೇಕು, ನಮ್ಮ ಸ್ವಂತ ಶಕ್ತಿಯನ್ನು ಬೆಳೆಸ್ಕೋಬೇಕು. ಇದನ್ನು ಬೆಳೆಸ್ಕೊಂಡು ಮುಂದಕ್ಕೆ ಹೆಜ್ಜೆಯನ್ನು ಇಡಬೇಕು ಅಂತ ಸೊ ಈ ಬೇಕಾಗಿದ್ದಂಥ ಫೌಂಡೇಶನ್ನ ಕಟ್ಕೊಂಡು ನಾವು ಮುಂದೆ ಬಂದೆ. Then comes 2019 ಡೆಪ್ಯೂಟಿ CM. ಹಾಗಾಗಿ ಮುಂದಕ್ಕೆ ನಾನು ಹೆಚ್ಚು ಓದಲಿಕ್ಕೆ ಹೋಗಲಿಲ್ಲ. ಸೊ ಐ ಫೆಲ್ಟ್ ಇಟ್ಸ್ ಗುಡ್ ಎನಫ್ ಅಂತ ನಾನು ಮೊದಲೇ ನಿಶ್ಚಯ ಮಾಡ್ಕೊಂಬಿಟ್ಟಿದ್ದೆ, ಸಾಕು ನನಗೆ MBBS ಶಿಕ್ಷಣಕ್ಕೆ ನಿಲ್ಲಿಸ್ಕೊಳ್ಳೋಣ ಅಂತ. ಸರ್, ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ, ನಿಮ್ಮ ಧರ್ಮಪತ್ನಿ, ಮಕ್ಕಳ ಬಗ್ಗೆ? ನಾನು 2000ರಲ್ಲಿ ಮದುವೆ ಆದರು. ಮತ್ತು ನನಗಿಬ್ಬರು ಮಕ್ಕಳು. ಮಗ ಅಮೋಘ್ ಅಂತ, ಮಗಳು ಆಕಾಂಕ್ಷ. ಮಗ ಈಗ ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದಾನೆ. ಮಗಳು ಫೈನಲ್ ಇಯರ್ MBBS ಮಾಡ್ತಿದ್ದಾಳೆ. ಸೊ ಇಬ್ಬರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ವೈಫು ಮಾಸ್ಟರ್ಸ್ ಇನ್ ಸೋಷಿಯಲ್ ವರ್ಕ್ ಮಾಡಿದ್ದಾರೆ.
ನನ್ನ ಡಯಾಗ್ನೋಸ್ಟಿಕ್ ಕಂಪ್ಲೀಟ್ಲಿ ಮ್ಯಾನೇಜ್ ಮಾಡ್ತಾರೆ. ಅವರು ವರ್ಕಿಂಗೆ ಓಕೆ. ವರ್ಕ್ ಮಾಡ್ತಾರೆ. ಡಯಾಗ್ನೋಸ್ಟಿಕ್ನ ಫುಲ್ಲಿ ಮ್ಯಾನೇಜ್ ಮಾಡ್ತಾರೆ. ಮನೆ ಎಲ್ಲ ಒಂದು ಮ್ಯಾನೇಜ್ ಮಾಡಿ ನಮ್ಮನ್ನು ಎಲ್ಲ ಚೆನ್ನಾಗಿ ಮ್ಯಾನೇಜ್ ಮಾಡಿ ಸೊ ಮನೆಗೆ ಅವರೇ ಹೋಮ್ ಮಿನಿಸ್ಟ್ರು. ಅದು ಹೋಮು, ಫೈನಾನ್ಸ್ ಮಿನಿಸ್ಟ್ರು ಎಲ್ಲ ಮನೆ ನಡೆಸೋರು. ಸೊ ಹಾಗಾಗಿ ಚೆನ್ನಾಗಿ ದಾಂಪತ್ಯ ಜೀವನ ಚೆನ್ನಾಗಿದ್ದು, ಶಿ ಈಸ್ ಬಿನ್ ಎ ಗ್ರೇಟ್ ಸ್ಟ್ರೆಂತ್. ತಂದೆ ಆಶೀರ್ವಾದ, ತಂದೆ ಮಾರ್ಗದರ್ಶನ, ನನ್ನ ಅಣ್ಣ ತಮ್ಮದಿರು ಎಲ್ಲರೂ ಚೆನ್ನಾಗಿ ಮಾರ್ಗದರ್ಶನ ಮಾಡಿ ಫ್ಯಾಮಿಲಿ ಹಸ್ ಬಿನ್ ಎ ಗ್ರೇಟೆಸ್ಟ್ ಸ್ಟ್ರೆಂತ್. ಪಬ್ಲಿಕ್ ಲೈಫಿಗೆ ಬರಬೇಕು ಅಂದರೆ ಫ್ಯಾಮಿಲಿ ಸಪೋರ್ಟ್ ಬಹಳ ಮುಖ್ಯ. ಸೊ ಹಾಗಾಗಿ ಏನೇ ಇದ್ರೂ ಒಂಥರ ಈ ಮನೆ ಊರಿಗೆ ಬಸವಣ್ಣ ಬಿಟ್ಟ ಹಾಗೆ ಇದು ಒಂಥರ. ಹಾಗೆ ಒಂಥರ ಪಬ್ಲಿಕ್ ಲೈಫಿಗೆ ಬರಬೇಕು ಅಂದರೆ ನಿಮ್ಮ ಇಡೀ ಮನೆ ನಿಮ್ಮನ್ನ ಕಳಿಸ್ಕೊಡಂಗಿರಬೇಕು. ಸಾರ್ವಜನಿಕ ಜೀವನದಲ್ಲಿ ಸಂಪೂರ್ಣ ಸಮಯ ಕೊಟ್ಟು, ಮನೆಗಿಂತನೂ ಮನೆಯೇ ಮರ್ತುಬಿಟ್ಟಿರ್ತೀವಿ ಹೆಚ್ಚು ಕಡಿಮೆ, ಯಾವಾಗಲೂ ಪಬ್ಲಿಕ್ ಲೈಫಲ್ಲೇ ಇರ್ತೀವಿ. ಸೊ ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿ ಹೋಗಬೇಕು ಅಂದರೆ ಕಂಪ್ಲೀಟ್ಲಿ ಮನೆಯಿಂದ ಸಂಪೂರ್ಣ ಬೆಂಬಲ ಕೊಟ್ಟು ಕಳಿಸ್ಕೊಟ್ರೆ ಮಾತ್ರ ಒಂದು ಯಶಸ್ವಿಯಾಗಿ ರಾಜಕೀಯ ಮಾಡ್ಬೋದು, ಅರ್ಥಪೂರ್ಣಕವಾಗಿ ಮಾಡ್ಬೋದು. ಹಾಗಾಗಿ ನೋಡಿದಾಗ ನನ್ನ ಇಡೀ ಫ್ಯಾಮ್ಲಿ, ನನ್ನ ವೈಫು, ಶಿ ಈಸ್ ಬಿನ್ ಹೈಲಿ ಸಪೋರ್ಟಿವ್ ಮತ್ತು ಎನ್ಕರೇಜ್ ತುಂಬ ಮಾಡ್ತಾರೆ. ತಂದೆ ಮತ್ತು ಬ್ರದರ್ಸು, ನನ್ನ ಕಸಿನು ಎಲ್ಲರೂ, ನನ್ನ ಸ್ನೇಹಿತರುಗಳಂತೂ ದೊಡ್ಡ ಪಾತ್ರ ವಹಿಸಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ. ಸರ್, ದೊಡ್ಡ ಮಾತು ಆ್ಯಕ್ಚುಲಿ ನಿಮ್ಮ ಬಾಯಿಂದ. ಇಷ್ಟು ಯಶಸ್ವಿ ಆಗಿ ಸ್ವಲ್ಪ ಯಶಸ್ಸು ಕಾಣ್ತಿದ್ದೀನಿ ಅಂತ ಹೇಳೋದು ದೊಡ್ಡ ಮಾತು. ನಿಮಗೆ ಈ ಮೆಡಿಕಲ್ ಫೀಲ್ಡು ಮತ್ತು ಪಾಲಿಟಿಕ್ಸ್ ಫೀಲ್ಡ್ ಅದು ಯಾವ್ದು ತುಂಬ ಇಷ್ಟ ಸರ್ ನಿಮಗೆ? ಖಂಡಿತ ಮೆಡಿಕಲ್ಲು ಒಂಥರ ಭಾಳ ತಿಳುವಳಿಕೆ ಕೊಡುವಂಥದ್ದು, ಮನವರಿಕೆ ಕೊಡುವಂಥದ್ದು, ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತೆ ಮತ್ತು ಜ್ಞಾನ ಕೊಡುತ್ತೆ. ಸೊ ಇದನ್ನು ಪಡ್ಕೊಂಡು ನಾವು ರಾಜಕೀಯ ಜೀವನದಲ್ಲಿ ಇಟ್ ಈಸ್ ಆಲ್ಸೋ ಅಬೌಟ್ ಸೈನ್ಸ್. ನಾವು ಎಷ್ಟೇ ಹೇಳ್ಬೋದು, ಸೈನ್ಸ್ ಇದ್ದ ಹಾಗೆ ಅದು. ಮತ್ತು ಏನು ಹೇಳ್ತೀರಾ, ಮನುಷ್ಯನ ಸೈಕಾಲಜಿ ಮೇಲೆ ನಡೆಯುವಂಥದ್ದು. ಸೊ ಚೆನ್ನಾಗಿ ಅರ್ಥೈಸ್ಕೊಂಡು ಈಗ ಪಡೆದಿರೋಂಥ ಜ್ಞಾನನ ಒಂಥರ ಕೊಲಾಬ್ರೇಷನ್ ನಡೆಯೋದು ನನಗೆ ಎರಡೂ ಇಷ್ಟವಾಗಿರೋವಂಥದ್ದು. ವೈದ್ಯಕೀಯ ಶಿಕ್ಷಣ ನನಗೊಂದು ವ್ಯಕ್ತಿತ್ವ ಕೊಡ್ತು, ವ್ಯಕ್ತಿತ್ವ ಮತ್ತು ಒಂದು ನೆಲೆ ಕೊಡ್ತು. ಅದ್ರ ಜೊತೆಗೆ ಬೆಳೀಲಿಕ್ಕೆ ನನಗೆ ರಾಜಕೀಯ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಒಂದು ದೊಡ್ಡ ಶಕ್ತಿನ ಕೊಟ್ಟಿರುವಂಥದ್ದು. ಹಾಗಾಗಿ ಎರಡೂ ನನಗೆ ವೈದ್ಯಕೀಯ ಕ್ಷೇತ್ರದ ಬಗ್ಗೆನೂ ಅಪಾರ ಪ್ರೀತಿ ಮತ್ತು ಗೌರವ, ಹಾಗೆ ರಾಜಕೀಯದ ಬಗ್ಗೆನೂ ಇಟ್ಸ್ ಎ ಬಿಗ್ ಫೋರ್ಸ್. ಸಾರ್ವಜನಿಕ ಪಬ್ಲಿಕ್ ನಮ್ಮದು ನಂಬಿಕೆ ಇರೋದೇನೆ ಪ್ರಜಾಪ್ರಭುತ್ವ. ಸೊ ಇಂಥ ಪ್ರಜಾಪ್ರಭುತ್ವದಲ್ಲಿ ಭಾಗಿಯಾಗಿ ಒಂದು ಇಂಪ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯವಾಗಿರುತ್ತೆ. ಸೊ ಈ ರೀತಿ ಎರಡೂ ನೋಡಿದಾಗ ಎರಡೂ ನಂಗೆ ಇಷ್ಟವಾಗಿರೋದು. ಹಾಗಾಗಿ ಯಾವುದು ಕಮ್ಮಿ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ. ನಾನು ಪ್ರಾಕ್ಟೀಸ್ ಮಾಡಲಿಲ್ಲ, ಆದರೂ ಈ ಕ್ಷೇತ್ರದ ಬಗ್ಗೆ ಬಟ್ ಎರಡಕ್ಕೂ ಒಂದೇ ಬೇಸ್, ಸೋಷಿಯಲ್ ಸರ್ವಿಸ್. ಅಲ್ಲೂ ನೀವು ಸರ್ವಿಸ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಎರಡೂ ವೆರಿ ಇಂಟ್ರೆಸ್ಟಿಂಗ್. ನೀವು ಎಷ್ಟು ಮುಂದೆ ಹೋದಷ್ಟು ಇನ್ನೂ ಇಟ್ ಕೀಪ್ ಥ್ರೋಯಿಂಗ್ ನ್ಯೂ ಥಿಂಗ್ಸ್. ಅಷ್ಟು ವಿಶೇಷವಾಗಿರುತ್ತೆ. ಎಷ್ಟೇ ಗೊತ್ತಿದ್ರು ಗೊತ್ತಿಲ್ಲ ಅಂತ ಅನಿಸುತ್ತೆ. ನಮ್ಮ ವೈದ್ಯಕೀಯದಲ್ಲೂ ಅಷ್ಟೇ, ನಿಮ್ಗೆ ಎಷ್ಟೇ ಗೊತ್ತಿರ್ಬೋದು ಅನಿಸುತ್ತೆ, ಎಷ್ಟೋ ಒಂದು ಸಣ್ಣ ವಿಚಾರದಲ್ಲೂ ಇಟ್ ವಿಲ್ ಮೇಕ್ ಯು ಹಂಬ್ಲಿಂಗ್. ಏನು ನಮ್ಗೆ ಗೊತ್ತಿಲ್ವೇನೋ ಅಂತ ಅನಿಸುತ್ತೆ. ಸೊ ಆ ರೀತಿ ಪ್ರತಿಯೊಂದು ಹಂತದಲ್ಲೂ ಒಂದು ಗ್ರೌಂಡೆಡ್ ಆಗಿರೋಕ್ಕೆ ಮುಖ್ಯ ಕಾರಣವಾಗಿರ್ತದೆ. ಎರಡೂ ಕ್ಷೇತ್ರನೂ ಹಂಗೇನೆ. ನಾವೇನೋ ಅನ್ಕೋತೀವಿ, ಒಂದು ಸಣ್ಣ ಹುಡುಗರು ನಮಗಿಂತಲೂ ಅದ್ಭುತವಾಗಿ ಮಾಡುವಂಥದ್ದು ಇರ್ತದೆ, ಅಥವಾ ಇನ್ನೊಬ್ರು ಇನ್ನೊಂದು ನಮಗಿಂತ ಭಾಳ ಚೆನ್ನಾಗಿ ಕೆಲಸ ಮಾಡಿರ್ತಾರೆ, ಅಥವಾ ಇನ್ನೊಬ್ರು ಇನ್ನೊಂದು ನಮಗಿಂತ ಅದ್ಭುತವಾಗಿ ಕೆಲಸ ಮಾಡೋವಂಥ ವ್ಯಕ್ತಿಗಳು ಇರ್ತಾರೆ. ಇವೆಲ್ಲ ನೋಡಿದಾಗ ನಾವೇನೂ ಮಾಡಿಲ್ಲ ಅಂತ ಅನಿಸುತ್ತೆ. ಸೊ ಆ ರೀತಿ ನೋಡಿದಾಗ ಇಟ್ ಈಸ್ ಎ ಗುಡ್ ಐ ಓಪನರ್. ಎರಡೂ ಕ್ಷೇತ್ರದಲ್ಲೂ ಅಷ್ಟೇ. ನೈಸ್ ಆಯ್ತು ಸರ್. ಸರ್, ನೀವು ಫಸ್ಟ್ ಮಿನಿಸ್ಟರ್ ಆಗ್ತಿದ್ದಂಗೆ ಡೆಪ್ಯೂಟಿ CM ಅಂತ ನಿಮಗೆ ಬಂತು, ಅದ್ರ ಬಗ್ಗೆ ಹೇಳೋದಾದರೆ ಸರ್? ನಿಜಕ್ಕೂ ಭಾಳ ಖುಷಿ ಆಯಿತು. ಫಸ್ಟ್ ನನಗೆ ಮಿನಿಸ್ಟ್ರಾಗಿ ನಾಮಿನೇಟ್ ಆಗಿದ್ದು, ಆಯ್ಕೆಯಾಗಿದ್ದು. ತದನಂತರ ಒಂದು ತಿಂಗಳ ನಂತರ ಉಪಮುಖ್ಯಮಂತ್ರಿಯಾಗಿ ನೇಮಕ ಆಗಿದ್ದು. ಸೊ ಫಸ್ಟ್ ಮಿನಿಸ್ಟರ್ ಆಗಿದ್ದೇ ನನಗೊಂದು ದೊಡ್ಡ ಡ್ರೀಮು. ಸೊ ಒಬ್ಬ ಯಾರೇ ಶಾಸಕರಾದಾಗ ನಮ್ಗನ್ಸೋದು ಫಸ್ಟ್ ಜರ್ನಿನಲ್ಲೇ ಮಿನಿಸ್ಟ್ರ್ ಆಗಬೇಕು ಅಂತ ಅನಿಸುತ್ತೆ. ಸೊ ಆ ರೀತಿ ಮಿನಿಸ್ಟ್ರು ನಮ್ಮ ಕನಸೆಲ್ಲ ನನಸಾಗ್ತಿರ್ಬೇಕಾದ್ರೆ ಒಂದು ಗ್ರೇಟೆಸ್ಟ್ ಡ್ರೀಮ್ ರಿಯಲೈಸ್ ಆಗ್ತಿದ್ದು, ಕನಸು ನನಸಾಗ್ತಿದ್ದು ಭಾಳ ಖುಷಿ ಕೊಡ್ತು. ಸೊ ಇಟ್ ವಾಸ್ ಎ ಲೈಫ್ ಟೈಮ್ ಒಂದು ಸಾಧನೆ. ಒಂಥರ ಸಿಕ್ಕಿದೆಯಲ್ಲ, ಒಂದು ಅವಕಾಶ ಸಿಕ್ಕಿದೆ, ಒಂದು ಜವಾಬ್ದಾರಿ ಸಿಗ್ತಿದೆ, ರಾಜ್ಯಕ್ಕೆ ಕೆಲಸ ಮಾಡೋಂಥ ಸೌಭಾಗ್ಯ ಸಿಗೋವಂಥದ್ದು. ಅದಕ್ಕೆಷ್ಟು ನಾನು ವ್ಯಕ್ತಪಡಿಸೋ ಸಾಲ ಇಡೀ ಎಲ್ಲರದು ಖುಷಿ ಇತ್ತು. ನನ್ನ ಎಲ್ಲ ಹಿತೈಷಿಗಳು ಎಲ್ಲರದು, ಮನೆ ಮಂದಿ ಎಲ್ಲರಿಗೂ ಭಾಳ ಸಂತೋಷ, ಹೆಮ್ಮೆ ತರುವಂಥ ವಿಚಾರ. ಹಾಗಾಗಿ ನಿಜಕ್ಕೂ ಯಾವಾಗಲೂ ನೆನೆಸ್ಕೊಳ್ಳೋಂಥ ಸಂದರ್ಭ ಅದು. ಇಟ್ ವಾಸ್ ಎ ಬಿಗ್ ಬ್ರೇಕ್ ಥ್ರೂ. ಹಾಗಾಗಿ ಖುಷಿ ಎಲ್ಲರಿಗೂ, ನನಗಂತೂ ವಿಶೇಷವಾಗಿ ಭಾಳ ಸಂತೋಷ ತಂದಿತ್ತು.
ಏಕೆಂದರೆ ಒಂದು ಡ್ರೀಮ್ ಇಷ್ಟು ಜಲ್ದಿ ರಿಯಲೈಸ್ ಆಗಿದ್ದು ಗ್ರೇಟ್ ಆಪರ್ಚುನಿಟಿ. ಸರ್, ನೀವು DCM ಆಗ್ತಿದ್ದಂಗೆ ನಿಮಗೆ 2019, ಇಫ್ ಐ ಆಮ್ ನಾಟ್ ರಾಂಗ್, 2019 ನೀವು ಆ ಸ್ಥಾನಕ್ಕೆ ಬರ್ತಿದ್ದಂಗೆ ಒಂದು ಕೆಲವೇ ತಿಂಗಳಲ್ಲಿ ವರ್ಲ್ಡ್ಗೆ ಒಂದು ಆಘಾತ ಆಗುವಂಥ ಕೋವಿಡ್ ಅನ್ನೋ ಸೃಷ್ಟಿ ಆಯಿತು. ಸೊ ಇಮಿಡಿಯೇಟ್ಲಿ ಆ ಜರ್ನಿಗೆ ಎಲ್ಲರೂ ಇದಾದಾಗ ನಾವು ನೋಡಿದ್ದೀವಿ ಸರ್, ನೀವು ಆ ಟೈಮಲ್ಲಿ ಹೇಗೆ ಕೆಲಸ ಮಾಡಿದ್ದೀರೇನೋ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ನನಗೆ ಆ್ಯಕ್ಚುಲಿ ತುಂಬ ಕುತೂಹಲ ಇದೆ. ಆ ಜರ್ನಿ ಹೇಗಿತ್ತು, ಹೌ ಯು ಮ್ಯಾನೇಜ್ಡ್, ವಾಟ್ ವಾಸ್ ಆ್ಯಕ್ಚುಲಿ, ಯಾಕಂದರೆ ನಾವು ಬರೀ ಮೇಲಿಂದ ನೋಡಿರೋದು ಏನು ಅಂತ, ಬಟ್ ಅದು ಡೆಪ್ತ್ ಗೊತ್ತಿದ್ದಿದ್ದು ನಿಮಗೆ ಹೇಗೆ ಆ ಸಿಚುವೇಶನ್ ಇದ್ದಿದ್ದು? ನಿಜಕ್ಕೂ ಕೋವಿಡ್ ಅನ್ನೋಂಥದ್ದು ಇಷ್ಟೊಂದು ದೊಡ್ಡ ಪ್ಯಾಂಡೆಮಿಕ್, ಒಂದು ಸೆಂಚುರಿ ಒಂದು ಬರುವಂಥ ಪ್ಯಾಂಡೆಮಿಕ್ ಅದು. ಸೊ ಈ ಪ್ಯಾಂಡೆಮಿಕ್ನಲ್ಲಿ ಇಡೀ ಪ್ರಪಂಚನೇ ಆವರಿಸ್ಕೊಂಬಿಟ್ಟಿತ್ತು. ಸೊ ಯಾವ ಕಡೆಯಿಂದನೂ ಹೇಗೆ ಮ್ಯಾನೇಜ್ ಮಾಡ್ಬೋದು, ಇಲ್ಲಿ ಒಂದು ಬದುಕು, ಜನರದ್ದು ಬದುಕಿನ ಜೊತೆಯಲ್ಲೇ ಒಂದು ಜೀವ, ಲೈಫ್ನೂ ಪ್ರೊಟೆಕ್ಟ್ ಮಾಡ್ಕೋಬೇಕು ಮತ್ತು ಸಂಪಾದನೆಯೂ ಬೇಕು, ಎಕನಾಮಿನೂ ನಡಿಬೇಕು, ಇದರಲ್ಲಿ ವ್ಯವಸ್ಥೆನೂ ನಡಿಬೇಕು. ಇದೊಂದು ದೊಡ್ಡ ಚಾಲೆಂಜ್ ಆಗಿತ್ತು. ಈ ಪ್ರಿಪೇರ್ಡ್ನೆಸ್ನಲ್ಲಿ ಇನ್ಫ್ರಾಸ್ಟ್ರಕ್ಚರು, ಈ ವ್ಯಾಕ್ಸಿನೇಷನ್ನು, ಏನು ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋದು, ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರು, ಎಲ್ಲ 108 ಚಾಲೆಂಜಸ್ ಬರ್ತಾಯಿತ್ತು. ವೇರಿಯಂಟ್ಸ್ಗಳು ಬೇರೆ ಬರ್ತಾ ಇರೋದು. ಸೊ ಇದ್ರ ಮಧ್ಯದಲ್ಲಿ ನಮ್ಮ ಪ್ರಿಪ್ರೇಷನ್, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನೋಡಿದಾಗ ಭಾಳ ವೀಕ್ ಇತ್ತು. ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಂತೂ ಭಾಳ ವೀಕ್ ಇತ್ತು. ಮತ್ತು ವಿಶೇಷವಾಗಿ ಇದಕ್ಕೆ ಬೇಕಾಗಿರೋಂಥ ಒಂದು ICU, ವೆಂಟಿಲೇಟರ್ಸ್ ನಂಬರ್ಸ್ ನೋಡಿದಾಗ ಭಾಳ ಕಮ್ಮಿನೇ ಇತ್ತು. ಮತ್ತು ಇದಕ್ಕೆ ಬೇಸಿಕಲಿ ಆಕ್ಸಿಜನ್ ಬೇಕು. ಯಾರೇ ಇನ್ಫೆಕ್ಟ್ ಆದವ್ರಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಡ್ರಾಪ್ ಆಗುತ್ತೆ. ಸೊ ಆಕ್ಸಿಜನ್ ಇನ್ಫ್ರಾಸ್ಟ್ರಕ್ಚರೂ ಎಲ್ಲಿ ಪೈಪ್ಲೈನ್ಸ್ಗಳು, ಬೆಡ್ಸ್ಗೆ ಆಕ್ಸಿಜನ್ ಪೈಪ್ಲೈನೇ ಇರಲಿಲ್ಲ. ಮತ್ತು ಆಕ್ಸಿಜನ್ ಕೆಪಾಸಿಟಿ, ಜನ್ರೇಷನ್ ಕೆಪಾಸಿಟಿನೂ ಭಾಳ ಲಿಮಿಟೆಡ್ ಇತ್ತು. ಸೊ ಇವೆಲ್ಲ ಸ್ಟೋರೇಜ್ ಆಗಲಿ, ಸಪ್ಲೈ ಆಗಲಿ, ಜನ್ರೇಷನ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಎಲ್ಲ ಕಡೆನೂ ಒಂದು ದೊಡ್ಡ ಶಾರ್ಟ್ ಕಮ್ಮಿಂಗ್ ಇತ್ತು. ಮತ್ತು ಡ್ರಗ್ಸು, ಮತ್ತು ಯಾವ ರೀತಿ ಟ್ರೀಟ್ ಮಾಡಬೇಕು, ಇದು ಇನ್ಫೆಕ್ಷನ್ ನಂತರ ಇನ್ಫ್ಲಮೇಷನ್ನ ಟ್ರೀಟ್ ಮಾಡೋದು, ಎಷ್ಟೋ ಜನಕ್ಕೆ ತಿಳುವಳಿಕೆ ಮೂಡಿಸೋದೇ ಒಂದು ದೊಡ್ಡ ಸವಾಲಾಗಿತ್ತು. ಮತ್ತು ಡ್ರಗ್ಸ್ನ ಸಪ್ಲೈಯನ್ನು ಮೇಂಟೈನ್ ಮಾಡುವಂಥದ್ದು, ಇವೆಲ್ಲ, ಮತ್ತು ರಿಸೋರ್ಸು, ಮ್ಯಾನ್ ಪವರು, ಎಲ್ಲ ವೈದ್ಯರು ತುಂಬ ಜನ ಹೆದರ್ಬಿಟ್ಟಿದ್ರು. ಎಲ್ಲರಿಗೂ ರಿಸ್ಟ್ರಿಕ್ಷನ್, ಹೀಗೆ ಹಾಗೆ ಇದಾಗ್ಬಿಡುತ್ತೆ ಅಂತ. ಅವರು ಕೆಲಸ ಮಾಡಬೇಕಿದ್ರು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಭಯ ಇರೋದು. ಇವರು ಟ್ರೀಟ್ ಮಾಡಿ ಮನೆಗೆ ಹೋಗೋಕ್ಕೂ ಹೆದರ್ಬೇಕಿತ್ತು. ಯಾರನ್ನೂ ಮೀಟ್ ಆಗಲಿಕ್ಕೂ ಕಷ್ಟ, ರಿಸ್ಟ್ರಿಕ್ಷನ್ನು, ಮನೆಗೆ ಹೋಗಂಗಿಲ್ಲ. ನಮ್ಮಲ್ಲೂ ತುಂಬ ಕಂಡೀಷನ್ಸ್ ಇತ್ತು. ಅವ್ರ ಮನೆಗೆ ಹೋಗಂಗಿರಲಿಲ್ಲ, ಹೋಟೆಲ್ನಲ್ಲೇ ಉಳ್ಕೋಬೇಕಾಗಿರೋದು. ಸೊ ಈ ರೀತಿ ಎಲ್ಲ ನಾನಾ ರೀತಿ ಪರಿಸ್ಥಿತಿಗಳು. ಒಂದು ಕಡೆ ಜೀವನಾಂಶನೇ ನಿಂತೋಗ್ಬಿಟ್ಟಿತ್ತು, ಎಲ್ಲ ಕಡೆಯೂ ಬಂದಾಗಿರೋದು. ಸೊ ಸಂಪೂರ್ಣ ನಿಷ್ಕ್ರಿಯ ಆಗಿರೋದ್ರಿಂದ, ಎಕನಾಮಿಕ್ ಆ್ಯಕ್ಟಿವಿಟಿ ಎಲ್ಲ ನಿಷ್ಕ್ರಿಯ ಆಗಿರೋದ್ರಿಂದ ಒಟ್ಟು ವ್ಯವಸ್ಥೆ ನಡೆಸಬೇಕು ಅಂದರೆ ದೊಡ್ಡ ಸವಾಲಾಗಿತ್ತು. ಮತ್ತು ಬಿಹೇವಿಯರ್ ಆಫ್ ದಿಸ್ ವೈರಸ್ಸೇ ತುಂಬ ಜನಕ್ಕೆ ಗೊತ್ತಾಗ್ತಿರಲಿಲ್ಲ. ಸೊ ಹಂಗಾಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋದು, ಸಿಸ್ಟಮ್ನಲ್ಲಿ ಹೇಗೆ ನಿಮ್ಮ ಕೋಪ್ರೇಷನ್ ಬೇಕು, ಸಹಕಾರ ಬೇಕು, ಇದೆಲ್ಲ ಹೇಳ್ತಾ ಹೋದಾಗ ಒಂದು ದೊಡ್ಡ ಸವಾಲಾಗಿತ್ತು. ಇದಕ್ಕೆ ಬೇಕಾಗಿರೋಂಥ ವಿಚಾರದಲ್ಲಿ ತಯಾರಿ ಮಾಡಬೇಕಾದ್ರೆ ನಾನು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿದ್ದೆ. ಈ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ನಾವು ತಕ್ಷಣ ಈ ಸೌಕರ್ಯಗಳು ಬೇಕಾಗಿದ್ದು 2 ಕ್ಷಣನೂ ಯೋಚನೆ ಮಾಡಲಿಲ್ಲ. ಅಂದಿನ ನಮ್ಮ ಮುಖ್ಯಮಂತ್ರಿಗಳಾಗಿದ್ದವರು ಯಡಿಯೂರಪ್ಪನವರು, ಅವರ ಒಂದು ಸಹಕಾರ, ಸಂಪೂರ್ಣ ಸಪೋರ್ಟ್ ಕೊಟ್ಟಿದ್ದರು. ಏನು ಬೇಕಾದ ಮಾಡಿ, ಏನೇ ಕಷ್ಟ, ಏನೇ ಖರ್ಚಾಗಲಿ, ಏನಾಗಲಿ, ನಾವು ಎಲ್ಲವನ್ನು ಕ್ರಮ ವಹಿಸೋಕ್ಕೆ ತಯಾರಿದ್ವಿ ಅಂತ ಇಡೀ ವ್ಯವಸ್ಥೆನಲ್ಲಿ ಬೇಕಾಗಿರೋಂಥ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಇದಕ್ಕೆ ತಯಾರು ಮಾಡುವಂಥದ್ದು. ನಾವು ಇದಕ್ಕೆ ಡಯಾಗ್ನೋಸ್ ಮಾಡೋವಂಥ ಕಿಟ್ಗಳನ್ನ ತಯಾರು ಮಾಡೋದ್ರಿಂದ ಹಿಡಿದಾಗಲಿ, ಮಿಷಿನ್ಸ್ಗಳು ಇನ್ಸ್ಟಾಲ್ ಮಾಡೋದೇ ಆಗಲಿ, 24 ಗಂಟೆ ಒಳಗಡೆ ನಾವು ಡಯಾಗ್ನೋಸ್ ಮಾಡೋಕ್ಕೆ, ಟ್ರೀಟ್ಮೆಂಟ್ ಕೊಡೋಕ್ಕೆ ಎಲ್ಲ ಸಿಸ್ಟಮ್ನ ಚೆನ್ನಾಗಿ ಬೆಳೆದು ಇಡೀ ರಾಷ್ಟ್ರದಲ್ಲಿ ಭಾಳ ಪರಿಣಾಮಕಾರಿಯಾಗಿ, ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂಥ ಒಂದು ರಾಜ್ಯ ಅಂದರೆ ಅದು ಕರ್ನಾಟಕ ಅಂತ ಭಾಳ ಹೆಮ್ಮೆಯಿಂದ ನಾನು ಹೇಳ್ಬೋದು. ಆ ರೀತಿ ಭಾಳ ಉತ್ತಮವಾಗಿ ನಿರ್ವಹಣೆ ಆಯಿತು. ಮತ್ತು ಜನರೂ ಅಷ್ಟೇ ತಾಳ್ಮೆಯಿಂದ ಸಹಕಾರ ಕೊಟ್ಟರು. ಅಸಹಕಾರ ಅಂತ ನಾವು ಒಂದೇ ಒಂದು ಜಾಗದಲ್ಲಿ ನೋಡಲಿಲ್ಲ. ಒಬ್ಬ ವ್ಯಕ್ತಿನೂ ಸಹ ಯಾವ ಅಸಹಕಾರನ ಕೊಡಲಿಲ್ಲ. ಎಲ್ಲರೂ ಸಹಕಾರ ಕಂಪ್ಲೀಟ್. ಈ ರೀತಿ ಸಮಾಜ ಒಂದಾಗಿ ಒಂದು ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದಂಥ ಸಂದರ್ಭ ಅದು. ಹಾಗಾಗಿ ಇದನ್ನು ನಿರ್ವಹಣೆ ಮಾಡೋದ್ರಲ್ಲಿ ಭಾಳ ಯಶಸ್ವಿಯಾಗಿ ಎಲ್ಲ ಹಂತದಲ್ಲೂ ವ್ಯಾಕ್ಸಿನೇಷನ್ ಕೊಡೋದ್ರಿಂದ ಹಿಡಿದು, ಔಷಧಿ ಮಾತ್ರೆಯಿಂದ ಹಿಡಿದು, ಆಸ್ಪತ್ರೆಯಿಂದ ಹಿಡಿದು, ಆಹಾರದಿಂದ ಹಿಡಿದು, ಆರ್ಥಿಕ ಸಪೋರ್ಟಿಂದ ಹಿಡಿದು, ಅದ್ರ ಮಧ್ಯದಲ್ಲೂ ತುಂಬ ಸಫರ್ ಆದರು ಜನ. ಬಟ್ ಓವರಾಲ್ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವ, ಅದ್ಭುತವಾದಂಥ ಒಂದು ನಾಯಕತ್ವ, ಏನೆಲ್ಲ ಔಷಧಿ ಮಾತ್ರೆ ಬೇಕಿತ್ತು, ಇಡೀ ಭಾರತಕ್ಕೆ ಬೇಕಾಗಿರೋಂಥ ನಾವು ಕೇಳಿದ್ನೆಲ್ಲ ಕೊಡ್ತಾ ಬಂದರು. ಸೊ ನಮಗೇನು ಎಲ್ಲಿ ಇಂಥದ್ದು ಕೊರತೆ ಆಗ್ತಿದೆ ಅಂತ ಯಾವ ಸಂದರ್ಭದಲ್ಲೂ ನಮ್ಗೆ ಅನಿಸಿರಲಿಲ್ಲ. ಮತ್ತು ಮುಖ್ಯಮಂತ್ರಿಗಳು ಸಹ ಬಲವಾಗಿ ನಿಂತಿದ್ದರು.
ಮತ್ತು ಎಲ್ಲರೂ ಚೆನ್ನಾಗಿ ಸೇರಿ ಒಟ್ಟಾರೆ ಎಲ್ಲ ರಂಗದವರು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದು. ಹಂಗಾಗಿ ಇಡೀ ಸಮಾಜಕ್ಕೆ ಸಲ್ಲಬೇಕು. ಇಡೀ ಯಶಸ್ಸು ಸಮಾಜಕ್ಕೆ ಸಲ್ಲಿ ಇದು ಯಶಸ್ವಿಯಾಗಿ ಎಂಥ ಸವಾಲು ಬಂದರೂ ನಾವು ಎದುರಿಸ್ತೀವಿ ಅನ್ನೋಂಥ ಒಂದು ಸಂದರ್ಭ, ಅದನ್ನು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂಥದ್ದು ಕೋವಿಡ್ ಟೈಮ್ಲಿ ಅಂತ ನಾನು ತಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ನೀವು ಇನ್ನೂ ನೆನೆಸ್ಕೊಂಡು ಅದ್ರ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ಎಷ್ಟೋ ಜನ ನಾವು ಕೋವಿಡನ್ನು ಮರ್ತೇ ಬಿಟ್ಟಿರ್ತೀವಿ. ಇಲ್ಲ ಸರ್, ಅದು ಯಾಕೆ ಅಂತಂದ್ರೆ ಈಗ ನಾವು ಸಾಮಾನ್ಯವಾಗಿ ನಮ್ಮದ್ ಮಾತ್ರ ಯೋಚನೆ ಮಾಡಿರ್ತೀವಿ. ನಮ್ಮ ಕಣ್ಣು ಮುಂದೆ ಏನ್ ಕಾಣಿಸಿರುತ್ತೋ ಅದು ಮಾತ್ರ ನಿಜ ಅನ್ಸಿರುತ್ತೆ. ಬಟ್ ಅದ್ರ ಹಿಂದೆ ಏನೇನ್ ಆಗಿದೆ ಅನ್ನೋದು ಪ್ರತಿಯೊಬ್ಬ ಆ ಮೂಮೆಂಟ್ ಅಲ್ಲಿ ಇರೋ ರಾಜಕಾರಣಿಗಳಿಗೆ ಗೊತ್ತು. ಯಾಕಂದ್ರೆ ನಾವು ಕುತ್ಕೊಂಡು ವೋಟ್ ಹಾಕ್ತೀವಿ, ಅವ್ರನ್ನ ಗೆಲ್ಲಿಸ್ತೀವಿ, ಬಟ್ ಅವ್ರ ಕೆಲಸ ಆ ಸಮಯಕ್ಕೆ ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಅದು ಹೇಗೆ ಅನ್ನೋದು. ಸೊ ಹಿಂಗಾಗಿ ಹೇಳ್ಬೇಕಂದ್ರೆ 5 ವೇರಿಯಂಟನ್ನು ಬಂತು. ಎಷ್ಟು ವೇರಿಯಂಟ್ ಬಂತೋ ಅಷ್ಟು ಇನ್ಫೆಕ್ಷನು ನಾನು ಕ್ಯಾರಿ ಮಾಡಿದ್ದೆ. ಅಷ್ಟು ಟೈಮೂ ಇನ್ಫೆಕ್ಟ್ ಆಗಿತ್ತು. ಸೆಕೆಂಡ್ ಡೆಲ್ಟಾ ಮಾತ್ರ ಭಾಳ ಸೀರಿಯಸ್ ಆಗಿಬಿಟ್ಟಿದ್ದು ನನಗೂ 20 ಇದರಲ್ಲಿ ಸೆಗ್ಮೆಂಟ್ಸ್ನಲ್ಲಿ 20 ಸೆಗ್ಮೆಂಟಲ್ಲಿ ನನಗೆ ಕನ್ಸಲ್ಟೇಷನ್ ಇತ್ತು. ಸೊ ಅಷ್ಟು ಸೀರಿಯಸ್ ಆಗಿ ನನಗೂ ಸಮಸ್ಯೆ ಆಗಿತ್ತು. ಆದರೂ ಲೆಕ್ಕಿಸದೆ ಮುಂದೆ ಕೆಲಸ ಮಾಡ್ತಾ ಹೋದ. ಇಡೀ ಮನೆಯಲ್ಲಿ ಎಲ್ಲ ಕಡೆಯೂ ಸಾಲು ಸಮಸ್ಯೆ ಬಂದಿತ್ತು. ಬಟ್ ಇಟ್ ವಾಸ್ ಎ ಟೈಮ್ ಟು ವರ್ಕ್ ಫಾರ್ ಪೀಪಲ್. ಸೊ ನಾವು ಅನ್ನೋಕ್ಕಿಂತ ಲಕ್ಷಾಂತರ ಜನ, ಪೊಲೀಸವರು, ನರ್ಸಸ್ಸು, ಆರೋಗ್ಯ ಇಲಾಖೆ ಕಾರ್ಯಕರ್ತರು, ಪಾಪ ಎಷ್ಟೋ ಜನ ಮನೆ ಮಠ ಎಲ್ಲ ಮರೆತು ಬೀದಿಯಲ್ಲಿ ನಿಂತ್ಕೊಂಡು ಜನರ ಪರವಾಗಿ ಕೆಲಸ ಮಾಡಿದ್ದಾರೆ. ಎಷ್ಟು ಅವ್ರಿಗೆ ಎಷ್ಟು ನಾವು ಈ ಸಂದರ್ಭದಲ್ಲಿ ಇವತ್ತಿಗೂ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ಸಾಲಲ್ಲ. ಆ ರೀತಿ ಅವರು ಸೆಲ್ಫ್ಲೆಸ್, ಅವ್ರ ಜೀವದ ಭಯವನ್ನೇ ಮರೆತು ಅವರು ಕೆಲಸ ಮಾಡಬೇಕಾಗಿರಲಿಲ್ಲ. ಆ್ಯಕ್ಚುಲಿ ಅವರೇನು ಅಧಿಕಾರಿಗಳೇನಲ್ಲ, ಅಥವಾ ಸರ್ಕಾರದಲ್ಲಿದ್ದಂಥ ಮಂತ್ರಿಗಳಲ್ಲ, ಶಾಸಕರೇನಲ್ಲ. ಇದು ಯಾವ ಜವಾಬ್ದಾರಿನೂ ಇಲ್ಲದೆ ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದಂಥ ಅಪರೂಪದ ವ್ಯಕ್ತಿಗಳೇ ಅವರೇ ಕೋವಿಡ್ ವಾರಿಯರ್ಸ್ಗಳು. ನಿಜಕ್ಕೂ ಅವ್ರಿಗೆ ಎಷ್ಟು ಅಂದರೆ ಈ ನಮ್ಮ ಆಶಾ ವರ್ಕರ್ಸು, ವೈದ್ಯಕೀಯ ಸಿಬ್ಬಂದಿಗಳು ಇವನ್ನೆಲ್ಲ ಬಿಟ್ಟು ನಾಗರಿಕರು ವಾಲಂಟಿಯರ್ ಕೆಲಸ ಮಾಡಿದವರು ನಿಜಕ್ಕೂ ಹ್ಯಾಟ್ಸ್ ಆಫ್. ಅವ್ರ ಮನೆ ಇದೆ, ನನಗೆ ಸಂಸಾರ ಇದೆ, ಮನೆ ಮಕ್ಕಳು ಅನ್ನೋದನ್ನೇ ಮರ್ತು ಬಿಟ್ಟಿದ್ರು ಮೇಡಮ್. ಅಪೇಕ್ಷೆ ಅವರು ನಿಜಕ್ಕೂ ಅಪೇಕ್ಷೆ ಅವರು ದೇ ಆರ್ ದ ರಿಯಲ್ ಇನ್ಸ್ಪಿರೇಷನ್. ಏನೇ ಇವತ್ತೇನಾದ್ರು ಗೌರವ ಸಲ್ಲಬೇಕಂದ್ರೆ ಅಂಥ ವ್ಯಕ್ತಿಗಳು ಸಲ್ಲಬೇಕು. ನಿಮ್ಮ ದೊಡ್ಡ ಮಾತು ಸರ್ ಅದು. ಇದು ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಕ್ವೆಶನ್ ಆಗಿತ್ತು. ನನಗೆ ಭಾಳ ಇತ್ತು ಇದು, ನೀವು ಸಿಕ್ಕರೆ ನಾನು ಈ ಕ್ವೆಶನ್ ಕೇಳಲೇಬೇಕು ಅನ್ನೋದು, ಅದಕ್ಕೆ ನಾನು ಕೇಳಿದ್ದು. ವಿಲ್ ಕಮ್ ಬ್ಯಾಕ್ ಟು ದಿಸ್ ಸರ್. ನಿಮ್ಮ ಏರಿಯಾದಲ್ಲಿ, ನೀವು ಹುಟ್ಟಿ ಬೆಳೆದಂಥ ಏರಿಯಾದಲ್ಲಿ ನಾವೆಲ್ಲೋ ಇದ್ದು ಮಲ್ಲೇಶ್ವರಂ ಬರ್ತೀವಿ. ನನಗೂ ಇಲ್ಲಿ ಕೆಲವೊಂದಿಷ್ಟು ಫುಡ್ ಪಾಯಿಂಟ್ಸ್ ಇದೆ. ಆ್ಯಕ್ಚುಲಿ ಏನಾದರೂ ಬಾಯಿ ಚಪ್ಪಲಿಸಿದ್ರೆ ಇಲ್ಲಿ ಬಂದು ತಿನ್ನುವಂಥ ಪಾಯಿಂಟ್ಸ್ ಇದಾವೆ. ಸೊ ನಿಮಗೆ ಹಾಗೆ ಏನಾದರೂ ಮಲ್ಲೇಶ್ವರಮಲ್ಲಿ ಫುಡ್ ಪಾಯಿಂಟ್ಸ್ ನಿಮಗೆ ಬೇಜಾರಾದಾಗ ಅಥವಾ ನಿಮಗೇನೋ ಇದು ತಿನ್ನಬೇಕು ಅನ್ನಿಸ್ದಾಗ ಇಲ್ಲಿ ಸ್ಪೆಷಲಿ ಯಾವುದಾದ್ರೂ ಒಂದು ಸ್ಪಾಟ್ ಅಂತ ಇದೆಯಾ ನೀವು ಹೋಗಿ ಅಲ್ಲಿ ತಿನ್ನುವಂಥದ್ದು? ನಮಗೆಲ್ಲ ಇಲ್ಲಿ ತುಂಬ ಇದೆ, ತುಂಬ ಸ್ಥಳಗಳಿದೆ. ನಮ್ಮ ಜನತಾ ಹೋಟ್ಲಿಂದ ಹಿಡಿದು CTR ಇಂದ ಹಿಡಿದು ನಮ್ಮ ರಾಘವೇಂದ್ರ ಕ್ಯಾಂಟೀನು, ವೀಣಾ ಸ್ಟೋರು, ಇನ್ನು ಹಲವಾರು ಇದ್ದಾರೆ. ತುಂಬ ಜನ ಒಂದೊಂದು ಲೊಕ್ಯಾಲಿಟಿನಲ್ಲೂ ನೀವು ನೋಡಿದ್ರೆ ಒಬ್ಬೊಬ್ಬರು ಪ್ರಿಪ್ರೇಷನು ಅದ್ಭುತವಾಗಿದೆ. ಕೆಲವರು ತುಂಬ ಫೇಮಸ್ ಆಗಿದ್ದಾರೆ, ಕೆಲವರು ಇನ್ನೂ ಅದ್ಭುತವಾಗಿ ಮಾಡ್ತಾರೆ, ಫೇಮಸ್ ಏನಾಗಿಲ್ಲ. ಬಟ್ ಆ ಕೈ ರುಚಿ ಏನಿದೆಯೋ ಅದ್ಭುತವಾಗಿ ಮಾಡ್ತಾರೆ. ಮತ್ತು ಕುರುಪು ಏನು ಎಲ್ಲ ಈ ಫ್ರೈಡ್ ಐಟಮ್ಸ್ಗಳು ಅವು ಇವೆಲ್ಲ ಅದೂ ಸಾಕಷ್ಟು ಸಿಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಏಜ್ ಕ್ರಾಸ್ ಒಂದು ವಿಶೇಷವಾಗಿರೋ ಸ್ಥಳ. ಸೊ ಹಾಗಾಗಿ ಇಂಥ ತಿಂಡಿ ತಿನಿಸುಗಳು ನಾನು ಹೋಗ್ತೀನಿ, ಎಲ್ಲ ಈ ಸ್ಥಳದಲ್ಲೂ ತಿಂಡಿ ತಿನಿಸಿಗೆ ಹೋಗ್ತೀನಿ, ಕಾಫಿ ಕುಡಿಲಿಕ್ಕೆ ಹೋಗ್ತೀನಿ. ಆದಷ್ಟು ಈಗ ಒಂದು ಸ್ವಲ್ಪ ಏಜ್ ಮುಂದೆ ಹೋದಂಗೂ ಫುಡ್ ಒಂದು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ತಾ ಬಂದುಬಿಟ್ಟೆ ನಾನು. ಆದಷ್ಟು ಕನ್ಸಂಪ್ಷನ್ನ ರೆಡ್ಯೂಸ್ ಮಾಡ್ಕೊಳ್ತಾ ಹೋದೆ. ಸೊ ಬಟ್ ಎಲ್ಲ ಗಿವನ್ ಆಪರ್ಚುನಿಟಿ ಎಲ್ಲಿ ಸಿಕ್ಕಿದಾಗಲೂ ಇಂಥ ಎಲ್ಲ ಸ್ಥಳದಲ್ಲೂ ಹೋಗಿ ನಾನು ಜನತಾದಲ್ಲಾಗಲಿ, CTRನಲ್ಲಾಗಲಿ, ರಾಘವೇಂದ್ರ ನಮ್ಮ ವೀಣಾ ಸ್ಟೋರ್ನಲ್ಲಿ ಹೋಗಿ ಯಾವಾಗಲೂ ತಿನ್ನುವಂಥದ್ದು ಮಾಡ್ತೀನಿ. ನೈಸ್ ಸರ್. ನೀವು ಹೇಳಿದ್ರಿ ಏಜ್ ಆದಂಗೆ ಕಡಿಮೆ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಿ. ನಿಮಗೆ ನೋಡಿದ್ರೆ ಅನಿಸಲ್ಲ ಸರ್, ನಿಮ್ಗೆ ಏಜ್ ಆಗಿದೆ ಅಂತ ಅನ್ಸೋದೇ ಇಲ್ಲ. ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ದ್ಯಾಟ್ ಅಂತ? ಫುಡ್ ಕನ್ಸಂಪ್ಷನ್ ಮೇನಾಗಿ ಅತಿ ಹೆಚ್ಚಾಗಿ ಆಹಾರ ತಗೊಳ್ಬಾರ್ದು ಅಂತನ್ನುವಂಥದ್ದು. ಅದ್ರ ಬಗ್ಗೆ ಬ್ಯಾಲೆನ್ಸ್ಡು, ಎಷ್ಟು ಕ್ಯಾಲರೀಸ್ ಬೇಕೋ ಅಷ್ಟು ನೋಡಿಕೊಂಡು, ಎಷ್ಟು ಆಹಾರ ಬೇಕೋ, ಅಥವಾ ತುಂಬ ಆಹಾರ ತಗೊಳ್ಬೇಕು ಅಂದರೆ ಬರ್ನ್ಔಟ್ ಮಾಡಬೇಕು, ಚೆನ್ನಾಗಿ ಕಸರತ್ತು ಮಾಡಬೇಕು, ಕೆಲಸ ಮಾಡಬೇಕು, ಓಡಾಡಬೇಕು, ನಡಿಬೇಕು. ವೆಹಿಕಲ್ ಇಟ್ಕೋಬಾರ್ದಾಗಿದ್ದ ಎಲ್ಲ ಕಡೆ ನಡ್ಕೊಂಡು ವಾಕ್ ಟು ವರ್ಕ್ ಅಂತ, ವಾಕ್ ಟು ಶಾಪ್,
ಎಲ್ಲ ಕಡೆನೂ ಯಾವುದೇ ವೆಹಿಕಲ್ ಬಳಕೆ ಮಾಡದೆ ನಾವು ಯಾವಾಗಲೂ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇಟ್ಕೊಂಡು ನಮ್ಮ ವೃತ್ತಿಯಲ್ಲೂ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದರೆ ಒಳ್ಳೆಯದಾಗುತ್ತೆ. ಆಗ ನಾವು ಎಷ್ಟು ಬೇಕಾದ್ರೆ ಕ್ಯಾಲ್ರಿ ಬಂದ್ ಮಾಡಿ ವಿಲ್ ಹ್ಯಾವ್ ದ ಲಿಬರ್ಟಿ ಆಫ್ ಈಟಿಂಗ್ ಮೋರ್. ಹಾಗಾಗಿ ಇವತ್ತೇನೇ ಲೈಫ್ ಸ್ಟೈಲ್ ಇವತ್ತೆಲ್ಲ ಕಾಯಿಲೆಗಳು ನಾವು ನೋಡ್ತಾ ಇರೋದು, ನಮ್ಮ ಸಮಸ್ಯೆಗಳು ಸಮಾಜಕ್ಕೆ ದೊಡ್ಡ ಭಾರವಾಗಿರೋದು ಇನ್ಫೆಕ್ಷಸ್ ಡಿಸೀಸು, ಕಮ್ಯುನಿಕೇಷನ್ ಡಿಸೀಸ್ಗಿಂತ ನಾನ್ ಕಮ್ಯುನಿಕೇಬಲ್ ಡಿಸೀಸ್. ಅದಕ್ಕೆ ಇವತ್ತು ನಾವು ಜನರಲ್ಲಿ ಜಾಗೃತಿ ಮೂಡಿಸೋದು ಆಹಾರ ಜೊತೆಯಲ್ಲೇ ಫಿಸಿಕಲ್ ಫಿಟ್ನೆಸ್ಸು, ಆಹಾರವನ್ನು ತಿನ್ನುವಂಥದ್ರಲ್ಲಿ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಭಾಳ ಮುಖ್ಯ. ಇದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಕೊಡಬೇಕು. ಕೊಟ್ಟಾಗ ಮಾತ್ರ ಒಳ್ಳೆ ನಿದ್ದೆ, ಒಳ್ಳೆ ಸೂಕ್ತವಾದಂಥ ಆಹಾರ, ದೈಹಿಕ ಚಟುವಟಿಕೆ ಇವನ್ನೆಲ್ಲ ಇಟ್ಕೊಂಡು ಒಂದು ಮಾನಸಿಕವಾಗಿಯೂ ಚೆನ್ನಾಗಿರಬೇಕು. ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು, ತುಂಬ ಆರೋಗ್ಯ ಹಾಳು ಮಾಡ್ಕೊಳ್ಳೋವಂಥದ್ದು, ಬಿಕಾಸ್ ಲಾಂಜಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಲಾಂಗಿವಿಟಿ ಇದ್ದಾಗಷ್ಟು ನಮ್ಮ ಲೈಫನ್ನು ಚೆನ್ನಾಗಿಟ್ಕೋಬೋದು, ಲೈಫ್ ಮೋರ್ ಪ್ರೊಡಕ್ಟಿವ್ ಇಟ್ಕೋಬೋದು. ಸೊ ಈ ರೀತಿ ಎಚ್ಚರಿಕೆ ತಿಳುವಳಿಕೆ ಜನರಲ್ಲಿ ತರೋದು ಮುಖ್ಯ. ಹಾಗಾಗಿ ಯೋಗಾಭ್ಯಾಸಗಳಾಗಲಿ, ಯೋಗ ನಿಜಕ್ಕೂ ಒಂದು ಮೆಡಿಸಿನ್ನೇ, ಒಂದು ಮಾನಸಿಕವಾಗಲಿ ದೈಹಿಕವಾಗಲಿ. ಸ್ಪೋರ್ಟ್ಸ್ ಈಸ್ ಆಲ್ಸೋ ಎ ಬಿಗ್ಗೆಸ್ಟ್ ಮೆಡಿಸಿನ್. ಮತ್ತು ಸ್ಪೋರ್ಟ್ಸ್ ಈಸ್ ದ ಬಿಗ್ಗೆಸ್ಟ್ ಯುನೈಟಿಂಗ್ ಫೋರ್ಸು. ಎಲ್ಲರನ್ನೂ ಜಾತಿ ಧರ್ಮಗಳನ್ನೆಲ್ಲ ಒಂದು ಮಾಡೋ ಶಕ್ತಿ ಯಾವುದಕ್ಕಿದೆ ಅಂದರೆ ಸ್ಪೋರ್ಟ್ಸ್ಗಿದೆ. ಸೊ ಆ ರೀತಿ ಇದನ್ನೆಲ್ಲ ನೋಡ್ಕೊಂಡಾಗ ನಾನು ಜಾಸ್ತಿ ಈ ವಿಚಾರದಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಫುಡ್ಡು ನ್ಯೂಟ್ರಿಷನ್ ಬಗ್ಗೆ ನಮ್ಮ ಸ್ಕೂಲ್ಗಳಿಂದ ಹಿಡಿದು ನಾವು ತಿಳಿಸೋವಂಥ ಈ ಜಂಕ್ ಫುಡ್ಗಳನ್ನೆಲ್ಲ ಅವಾಯ್ಡ್ ಮಾಡಿಸೋದು. ಸಣ್ಣ ಮಕ್ಕಳಲ್ಲೂ ನ್ಯೂಟ್ರಿಷಿಯಸ್ ಫುಡ್ ಏನು ಅಂತ ತಿಳಿಸ್ಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಬಿಕಾಸ್ ಒಳ್ಳೆ ಕಲ್ಚರನ್ನು ಮಕ್ಕಳಲ್ಲಿ ನಾವು ತಿಳಿಸ್ಕೊಟ್ಬಿಟ್ರೆ ತಾನಾಗಿ ತಾನೇ ಜವಾಬ್ದಾರಿಯುತವಾಗಿ ಎವ್ರಿ ಸಿಟಿಸನ್ ರೆಸ್ಪಾನ್ಸಿಬಲ್ ಆಗಿ ಬದುಕಬೇಕು, ತನ್ನ ಆರೈಕೆಯನ್ನೇ ತಾನೇ ಮಾಡ್ಕೋಬೇಕು. ಆ ರೀತಿ ಜಾಗೃತಿಯನ್ನು ಮೂಡಿಸುವಂಥದ್ದು. ನಾವೂ ಸಹ ಹೇಗೇಗೋ ಇಷ್ಟ ಬಂದಂಗೆ ಬದುಕಿ ನಾವು ಬೇರೆಯವ್ರಿಗೆ ಹೇಳಿದ್ರೆ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಬೇರೆಯವ್ರು ಕೇಳಲ್ಲ. ಹಾಗಾಗಿ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಅಸ್, ನಮ್ಮಿಂದ ಸ್ಟಾರ್ಟ್ ಆಗಬೇಕು. ಸೊ ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಸಮಾಜದಲ್ಲಿ ನಾವು ನೋಡ್ತೀವಲ್ಲ, ಈ ಮೆಡಿಕಲ್ ಬಿಲ್ಸು ಇವೆಲ್ಲ ನೋಡಿದಾಗ ದೊಡ್ಡ ಬರ್ಡನ್. ಮೊದಲು ಮನೆ ಕಟ್ಟಿ ನೋಡು ಅಥವಾ ಮದುವೆ ಮಾಡಿ ನೋಡು ಅಂತಾರಲ್ಲ, ಹಾಗಲ್ಲ ಇದು. ಈಗ ಆಸ್ಪತ್ರೆಗೆ ಹೋಗಿ ನೋಡು ನಂಗಾಗಿದೆ. ಒಂದು ಬಿಲ್ಗಳು ಇವತ್ತೇನು ತುಂಬ ಕಾಂಪ್ಲಿಕೇಶನ್ ಮಾಡಿಕೊಂಡು ಈ ಮೆಡಿಕಲ್ಲು ಅಫೋರ್ಡೆಬಿಲಿಟಿ ಭಾಳ ಕಷ್ಟ. ಹಾಗಾಗಿ ನಾವು ನಮ್ಮ ಆರೈಕೆಯನ್ನು ಸರಿಯಾದ ರೀತಿಯಲ್ಲಿ ಆಹಾರ ಸ್ವೀಕರಿಸೋದು ಮತ್ತು ನಮ್ಮ ಆರೈಕೆ ಮಾಡ್ಕೊಳ್ಳೋಂಥದ್ರ ಬಗ್ಗೆ ಆದ್ಯತೆ ಕೊಟ್ಕೊಂಡ್ರೆ ದಟ್ ವಿಲ್ ಬಿ ದ ಬಿಗ್ಗೆಸ್ಟ್ ರಿಲೀಫ್ ಅಥವಾ ಸೊಲ್ಯೂಷನ್ನ ನಾವು ಪ್ರತಿಯೊಬ್ಬರು ಕೊಟ್ಟಂತಾಗುತ್ತೆ. ಸೊ ಹಾಗಾಗಿ ನಾನು ಒಬ್ಬ ಅದರ ದಿಕ್ಕಲ್ಲಿ ಒತ್ತು ಕೊಡ್ತೀನಿ. ಯಾ ಸರ್, ನೀವು ಅದು ಹೇಳಿದ್ದಕ್ಕೆ ಒಂದು ವಾಟ್ ಐ ಕೇಮ್ ಅಕ್ರಾಸ್, ಸಾಮಾನ್ಯರಲ್ಲಿ ಇದೊಂದು ಪ್ರೆಸೆಂಟ್ಲಿ ಏನು ಟಾಕ್ ಆಗ್ತಾ ಇದೆ ಅಂದರೆ, ಪೋಸ್ಟ್ ಕೋವಿಡ್ ಈ ಒಂದು ಇತ್ತೀಚೆಗೆ 40 years ಈ ಏಜ್ ಗ್ರೂಪ್ ಆಫ್ ಪೀಪಲ್ ಡೆತ್ ಜಾಸ್ತಿ ಆಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ. ತುಂಬ ಡೆತ್ ಇದು ಆಗ್ತಾ ಇದೆ ಅಂತ. ಸೊ ಇಫ್ ಯು ಲೈಕ್ ಟು ಟಾಕ್ ಅಬೌಟ್ ಇಟ್. ಅದು ಮುಖ್ಯವಾಗಿ ಒಂದು ಕೋವಿಡ್ ಅನ್ನೋಂಥದ್ದು ಇನ್ಫೆಕ್ಷನಲ್ಲಿ ಇನ್ಫ್ಲಮೇಷನ್ ಆಗಿರ್ತದೆ ಅಂತ ಜಾಸ್ತಿ ವರದಿ ಕೇಳೋವಂಥದ್ದು. ಸೊ ಇನ್ಫ್ಲಮೇಷನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡ್ಕೋಬೇಕು, ಇನ್ಫ್ಲಮೇಷನ್ ಅಡ್ರೆಸ್ ಮಾಡ್ಕೊಳ್ಳೋಂಥ ಪ್ರಯತ್ನಗಳು ನಾವು ಮಾಡ್ಕೋಬೇಕು. ಇನ್ನೂ ಸ್ಟ್ರೆಸ್ಫುಲ್ ಜೀವನಗಳನ್ನೇ ಸ್ಟ್ರೆಸ್ ಜಾಸ್ತಿ ಮಾಡ್ತಾ ಹೋಗೋದು, ಅದನ್ನು ಪ್ರಿಸಿಪಿಟೇಟ್ ಆಗಿ ಅಗ್ರಿವೇಟ್ ಆಗೋ ರೀತಿಯಲ್ಲಿ ನಮ್ಮ ಲೈಫ್ ಸ್ಟೈಲ್ ಮಾಡುವಂಥದ್ದು, ಅಥವಾ ನಮ್ಮ ಆಹಾರಗಳು ಅದಕ್ಕೆ ಇನ್ನೂ ಪ್ರಿಸಿಪಿಟೇಟ್ ಅಗ್ರಿವೇಟ್ ಮಾಡೋಂಥದ್ದು ನಮ್ಮ ಆಹಾರ ಆಗಲಿ, ನಮ್ಮ ನಿದ್ದೆ ಆಗಲಿ, ನಮ್ಮ ಸ್ಟ್ರೆಸ್ಫುಲ್ ಲೈಫು ಇವೆಲ್ಲ ಆ್ಯಡ್ ಆಗುತ್ತೆ. ಸೊ ಇದನ್ನೆಲ್ಲ ಕರೆಕ್ಟಾಗಿ ಅಡ್ರೆಸ್ ಮಾಡಬೇಕು. ನಮ್ಮ ಬಾಡಿ, ನಮ್ಮ ದೇಹನ ಗ್ರಾಂಟೆಡಾಗಿ ತೊಗೊಳ್ಬಾರ್ದು, ಅದಕ್ಕೂ ಕೊಡಬೇಕಾರೋಂಥ ಗೌರವ ನಾವು ಕೊಡಬೇಕು. ವಿ ಶುಡ್ ಕೇರ್ ಫಾರ್ ಅವರ್ ಬಾಡಿ. ಸೊ ಆ ರೀತಿ ಇನ್ಫ್ಲಮೇಷನ್ ಮಾರ್ಕರ್ಸ್ನೆಲ್ಲ ನಾವು ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಮಾಡಿಕೊಂಡು ಚೆಕ್ ಮಾಡಿದಾಗ ಇವೆಲ್ಲ ತುಂಬ ಸಹಾಯ ಆಗುತ್ತೆ. ಬಯೋಕೆಮಿಸ್ಟ್ರಿ ಟೆಸ್ಟ್ಗಳನ್ನೆಲ್ಲ, ಇಂಪಾರ್ಟೆಂಟ್ ಬ್ಲಡ್ ಮಾರ್ಕರ್ಸ್ನೆಲ್ಲ ಟೆಸ್ಟ್ಗಳನ್ನ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದು. ಸೊ ನೀವು ಹೇಳಿದ್ರಿ ಸರ್, ಲೈಕ್ ಲೈಫ್ ಸ್ಟೈಲ್ ಇಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಇದು ಅಂತ. ಇತ್ತೀಚೆಗೆ ನಾವು ಕೇಳ್ಪಟ್ಟಂಗೆ ಮುಂಚೆ ಎಲ್ಲ ಯೂತ್ಸಲ್ಲಿ ನೀನು ಮುಂದೆ ಏನಾಗ್ತೀಯಾ, ಏನು ಮಾಡಬೇಕು ಅಂತಂದರೆ ಒಂದೊಂದು ಪ್ರೊಫೆಷನ್ ಹೇಳೋರು. ಇತ್ತೀಚೆಗೆ ತುಂಬ ಜನ ಐ ವಾಂಟ್ ಟು ಬಿ ಅ ಪೊಲಿಟಿಷಿಯನ್ ಲೈಕ್ ಹಿಮ್, ಐ ವಾಂಟ್ ಟು ಬಿ ಅ ಪೊಲಿಟಿಷಿಯನ್ ಲೈಕ್, ಈ ಥರ ಒಬ್ರೊಬ್ರು ಹೆಸರು ಹೇಳ್ಕೊಂಡು ಹೋಗುವಂಥ ಒಂದು ಜನ್ರೇಷನ್ ಬಂದಿದೆ ಈಗ. ಸೊ ಯು ಬೀಯಿಂಗ್ ಅ ಮೋಟಿವೇಟರ್, ಯು ಬೀಯಿಂಗ್ ಅ ರೋಲ್ ಮಾಡೆಲ್ ಫಾರ್ ಮೆನಿ ಯೂತ್ಸ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅದು ಒಳ್ಳೆ ಸಂದೇಶನೂ ಕೂಡ, ಒಂದು ಒಳ್ಳೆ ಭರವಸೆದಾಯಕವಾಗಿ ಇವತ್ತೇನು ರಾಜಕೀಯ ಕ್ಷೇತ್ರಕ್ಕೂ ಯುವಕರು ಬರ್ತೀನಿ,
ಇಲ್ಲಿ ನಾನು ರಾಜಕಾರಣಿ ಆಗ್ತೀನಿ ಅಂತ ಅಥವಾ ಚುನಾಯಿತ ಪ್ರತಿನಿಧಿ ಆಗ್ತೀನಿ, ರಾಜಕೀಯ ಕ್ಷೇತ್ರದ ಬಗ್ಗೆನೂ ಆಸಕ್ತಿ ತೋರಿಸ್ತಿರೋಂಥದ್ದು ನಿಜಕ್ಕೂ ಒಳ್ಳೆ ಬೆಳವಣಿಗೆ. ಇಟ್ ಈಸ್ ಎ ಗುಡ್ ಡೆವಲಪ್ಮೆಂಟ್. ಯಾಕೆಂದರೆ ಇದು ಎಲ್ಲ ಒಂದು ಕಡೆ ಲಾಸ್ಟ್ ರಿಸಾರ್ಟು, ಇನ್ನೊಂದು ಬೇಡವಾದ್ದು ಇದು ಅನ್ನೋಂಥದ್ದು ಆಗೋದು, ಆ ರೀತಿ ಅಭಿಪ್ರಾಯಗಳು ಮೂಡುವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ಸಮಾಜದಲ್ಲಿ ಗೌರ್ಮೆಂಟ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್ ಇನ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಲೈಫ್ಸ್. ಅವರೆಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಅವರೇನೇ ದೊಡ್ಡ ಅತಿ ಹೆಚ್ಚಿನ ಸಾಧನೆ ಮಾಡಿದಂಥ ದೊಡ್ಡ ಆಂಟ್ರಪ್ರಿನರ್ ಆಗಿರ್ಬೋದು, ದೊಡ್ಡ ಕಂಪ್ನಿ ಓನರ್, ಬಟ್ ಗೌರ್ಮೆಂಟ್ ಮ್ಯಾಟರ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ದೊಡ್ಡ ಸಾಹುಕಾರನಾಗಿರ್ಬೋದು ಅಥವಾ ಬಡವನಾಗಿರ್ಬೋದು, ಯಾರೇ ಇರಲಿ, ಗೌರ್ಮೆಂಟ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಪ್ಲೇಸ್ ಇನ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಇದು ಒಂದು ಬಹಳ ಮುಖ್ಯವಾಗಿರುವಂಥ ಒಂದು ಕ್ಷೇತ್ರ. ಇದನ್ನೆಲ್ಲೋ ನಾವು ಕಡೆಗಣಿಸ್ಕೊಳ್ಳೋಂಥದ್ದಲ್ಲ. ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಅಂತ ಕೇಳ್ಬೋದಾ? ಖಂಡಿತ. ನಾನು ಮೊದಲು ತುಂಬ ಸ್ವೀಟನ್ನು ಇಷ್ಟಪಡ್ತಿದ್ದೆ. ಸ್ವೀಟು, ಎಲ್ಲ ಸ್ವೀಟನ್ನು ಚಾಯ್ಸ್ ಅಂದರೆ ಎಲ್ಲನೂ ಇಷ್ಟಪಡ್ತೀನಿ. ಅದರಲ್ಲೂ ವಿಶೇಷವಾಗಿ ಎಲ್ಲ ಮೈಸೂರು ಪಾಕು, ಓಕೆ, ಜಾಮೂನು ಮತ್ತು ಕಜ್ಜಾಯ ಆಗಲಿ, ಒಬ್ಬಟ್ಟಾಗಲಿ, ಈ ರೀತಿ ಇಲ್ಲ ಅಂತ ಯಾವುದಕ್ಕೂ ಇಲ್ಲ, ಇಷ್ಟ ಎಲ್ಲನೂ ಪಡ್ತೀನಿ ತುಂಬ. ತದನಂತರ ಒಂದು ಸ್ವಲ್ಪ ತಿಳುವಳಿಕೆ ಜಾಸ್ತಿ ಆದಂಗೆ ಒಂದು ಸ್ವಲ್ಪ ಮತ್ತೆ ನಾನು ಮಿಲೆಟ್ಸ್ ಕಡೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಿಲೆಟ್ ಕಡೆ ಅಂದರೆ ಕ್ಯಾಲರೀಸು, ಲೋ ಗ್ಲೈಸಿಮಿಕ್ ವ್ಯಾಲ್ಯೂ. ಒಂದು ಏಜ್ವರೆಗೂ ಇದೆಲ್ಲ ಫ್ರೀಕೌಟ್ ಮಾಡ್ಬೋದಿತ್ತು. ಜಂಕ್ ಫುಡ್ಡು ಇದೆಲ್ಲ ಫ್ರೀಕೌಟ್ ಮಾಡಿ ಅಬ್ಯೂಸ್ ಮಾಡಿದೆ ಬಾಡಿನ. ತುಂಬ ನಾನು ಚೆಬ್ಬಿಯಾಗಿದ್ದೆ. ಒಂದು ಸ್ವಲ್ಪ ವೆಯ್ಟೆಲ್ಲ ಜಾಸ್ತಿನೇ ಇತ್ತು, ದಪ್ಪನೂ ಇದ್ದೆ. ಸೊ ತದನಂತರ ಹಾಗೆ ತಿಳುವಳಿಕೆ ಹೆಚ್ಚಿಸ್ಕೊಂಡು ನನ್ನ ಎಂಡ್ಯೂರೆನ್ಸ್ ನೋಡಿದೆ. ಒಂದ್ಸಲಿ ಯಾವುದೋ ಒಂದು ಬೆಟ್ಟ ಹತ್ತಬೇಕಿತ್ತು. ಆ ಬೆಟ್ಟನ ಹತ್ತಕ್ಕೆ ಹೋದಾಗ ಮೇಲೆ ಕೆಳಗಡೆ ಎಲ್ಲ ಕಡೆಯಿಂದನೂ ಉಸಿರು ಹೋಗ್ತಿದೆ. ಬರೀ ಮೂಗು ಬಾಯಿಂದ ಹೋಗ್ತಿಲ್ಲ, ಎಲ್ಲ ಕಡೆಯಿಂದನೂ ಮೇಲೆ ಕೆಳಗೆ ಆಗ್ತಿತ್ತು. ಚಿಕ್ಕ ಮಗುಗಳು ಎಷ್ಟು ಸುಲಭವಾಗಿ ಹತ್ಕೊಂಡು ಹೋಗ್ತಾ ಇದ್ರು. ಸೊ ನಮ್ಗೇನಾಗಿದೆ, ಇಷ್ಟು ಆರೋಗ್ಯನ ಹಾಳು ಮಾಡ್ಕೊಂಡಿದ್ದಿಲ್ಲ ಅಂತ ಅನಿಸಿ ಈಗಾಗಲೇ ಮೋರ್ ದೆನ್ 10 years, more than 10-12 ವರ್ಷ ಆಯಿತು. ಅವತ್ತಿಂದ ನಿಶ್ಚಯ ಮಾಡಿದೆ, ಇಲ್ಲ, ವಿ ಅಬ್ಯೂಸ್ಡ್ ಎ ಲಾಟ್. ನಾವು ಇನ್ಮೇಲೆಲ್ಲ ಸರಿಯಾಗಿ ಆರೋಗ್ಯ ಕಾಪಾಡ್ಕೋಬೇಕು, ಅದಕ್ಕೆ ಬೇಕಾಗಿರೋಂಥ ಕ್ರಮ ವಹಿಸೋಣ. ಆಹಾರದಲ್ಲಾಗಲಿ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಅಂದ್ಕೊಂಡು ದೆನ್ ಮಿಲೆಟ್ಟು, ಮುದ್ದೆ ಕಡ್ಡಾಯವಾಗಿ ತಿಂತೀನಿ. ಮತ್ತು ಇಂಟರ್ಮಿಟೆಂಟ್ ಡಯಟಿಂಗ್ನಲ್ಲಿದ್ದೀನಿ. ಸೊ ಇದೆಲ್ಲ ಮಾಡ್ತಾ ಬರ್ತಾ ಒಂದು ಸ್ವಲ್ಪ ಈಗ ಊಟನ ಲಿಮಿಟೆಡಾಗಿ. ಹ್ಯಾಟ್ಸ್ ಆಫ್ ಸರ್, ನೀವು ಈ ಫೀಲ್ಡಲ್ಲಿ ಇದ್ದು ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್ ಇಸ್ ಆಲ್ಸೋ ಒಂದು ದೊಡ್ಡ ಮೂಲಕ ಜವಾಬ್ದಾರಿ. ಎಲ್ಲ ಕೊಲೆಸ್ಟ್ರಾಲ್ ಲೆವೆಲ್ಸು ಇನ್ನೊಂದು ಮತ್ತೊಂದೆಲ್ಲ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಯಿತು. ಸೊ ಈಗೆಲ್ಲ ಹೆಲ್ತ್ ಇಸ್ ರಿಯಲಿ ಗುಡ್. ಸೊ ಯಾವುದೇ ಸಮಸ್ಯೆ ಇಲ್ಲ. ಹಾಗಾಗಿ ನಾನು ಮೊದಲು ಮತ್ತೆ ಅದಾದಮೇಲೆ ಬೇರೆ ಎಲ್ಲ ರೀತಿಯಾದಂಥ ಜಂಕ್ ಫುಡ್ ಎಲ್ಲ ಜಾಸ್ತಿ ತಿಂತಿದ್ದೆ. ಸೊ ಫುಡ್ ಅಂದರೆ ನಂಗೆ ಭಾಳ ಇಷ್ಟ. ಓವರ್ ಆಲ್ ಫುಡಿ ನಾನು. ಓಕೆ, ಸ್ವೀಟ್ ಟೂತ್ ಇರೋನು. ಐ ಥಿಂಕ್ ಇದು ಈ ಮೂಲಕ ಅಶ್ವಥ್ ನಾರಾಯಣ್ ಸರ್ ಫುಡ್ಡಿ ಅನ್ನೋದು ಗ್ಯಾರಂಟಿ ನ್ಯೂಸ್ ಇಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇವತ್ತು. ಮತ್ತೆ ಯಾವ ಊರಿಗೆ ಹೋದ್ರೆ ಆ ಊರಿನ ಊಟ ತಿಂತೀನಿ, ಯಾವ ದೇಶಕ್ಕೆ ಹೋದ್ರೂ ಅಲ್ಲೇ ತಿಂತೀನಿ. ಮತ್ತು ಯಾವ ಭಾಗಕ್ಕೆ ಹೋದರೆ ಅವ್ರ ಫುಡ್ಡನ್ನು ನಮ್ಮ ಮನೆ ಊಟನೇ ಬೇಕು, ಈ ರೀತಿ ಊಟನೇ ಬೇಕು ಅಂತ ಎಲ್ಲೂ ಇಲ್ಲ. ನಾನು ಯಾವ ಜಾಗಕ್ಕೆ ಹೋದ್ರೂ ಅಲ್ಲಿ ಸ್ಥಳೀಯ ಆಹಾರನೇ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಬಟ್ ನಾನು ಎಂಜಾಯ್ನೂ ಮಾಡ್ತೀನಿ, ಅದನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡ್ತೀನಿ. ಸೊ ಆ ರೀತಿ ಫುಡ್ ಅಂದರೆ ನನ್ನ ವೀಕ್ನೆಸ್. ಒಳ್ಳೆ ಫುಡ್ ಮಾಡಿಕೊಟ್ರೆ ಏನಾದರೂ ಕೆಲಸ ಆಗಬೇಕು ಅಂದರೆ ಹಂಗಾರೆ ಒಳ್ಳೆ ಫುಡ್ ಮಾಡಿಕೊಡ್ಬೇಕು ನಾವು. ಹಂಗಂದ್ರೆ ಖಂಡಿತ ಹಣ್ಣಿಗೂ ಬೆಳಿತೀವಿ, ತರಕಾರಿಗೂ ಬೆಳಿತೀವಿ. ಹಂಗಾಗಿ ಸರ್, ಮೀನ್ ವೈಲ್ ನಿಮ್ಮ ಒಂದು ಬ್ಯುಸಿ ಲೈಫ್ ಸ್ಟೈಲಲ್ಲಿ ನಿಮ್ಮ ಎಂಟರ್ಟೈನ್ಮೆಂಟ್ ಹೇಗೆ ನಿಮಗೆ? ವಾಟ್ ಈಸ್ ಯುವರ್ ಫೇವ್ರೆಟ್ ಸ್ಪೋರ್ಟ್? ಐ ಸ್ಟಾರ್ಟ್ ವಿತ್ ದ ಸ್ಪೋರ್ಟ್ಸ್. ವಾಟ್ ಈಸ್ ಯುವರ್ ಫೇವ್ರೆಟ್ ಸ್ಪೋರ್ಟ್? ಈಗ ತುಂಬ ಅಲ್ಲಿ ಜಾಸ್ತಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ. ಮಧ್ಯದಲ್ಲಿ ಗ್ಯಾಪ್ ಜಾಸ್ತಿ ಆಗಿಬಿಡ್ತು. ಈಗೇನೋ ಬಾಸ್ಕೆಟ್ಬಾಲ್ ಆಡ್ಲಿಕ್ಕೆ ಹೋಗೋದು, ವಾಲಿಬಾಲ್ ಆಡ್ಲಿಕ್ಕೆ ಹೋಗಿ, ಫುಟ್ಬಾಲ್ ಆಡ್ಲಿಕ್ಕೆ ಹೋದ್ರೆ ಒಂದು ಸ್ವಲ್ಪ ಇಂಜುರಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಫಿಟ್ನೆಸ್ ಬೇಕು. ಅದಕ್ಕೆ ಬೇಕಾಗಿರೋಂಥ ಫಿಟ್ನೆಸ್ ಲೆವೆಲ್ ಇಲ್ಲ, ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು. ತುಂಬ ಏನಾರು ಅತಿಯಾಗಿ ಆಡೋಕ್ಕೆ ಹೋದರೆ ಇಂಜುರೀಸ್ ಜಾಸ್ತಿ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಈ ಕೋರ್ ಎಕ್ಸಸೈಸು, ಸ್ಕ್ವಾಟ್ಸು, ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿಕೊಂಡು ವಾಕಿಂಗು, ಸ್ಟ್ರೆಂಥನಿಂಗ್. ಮೊದಲು ಓಡ್ತಾ ಇದ್ದೆ, 10K ಎಲ್ಲ ನಾನು ಓಡ್ತಾ ಇದ್ದೆ, ಚೆನ್ನಾಗಿ ರನ್ನಿಂಗ್ ಇತ್ತು. ಮತ್ತು ಈ ಕೋವಿಡ್ ಟೈಮ್ ಬಂದಾಗಿಂದ ನಾನು ಈ ಫಿಟ್ನೆಸ್ಸು, ಓಟ ಎಲ್ಲ ಕಮ್ಮಿ ರೆಡ್ಯೂಸ್ ಮಾಡಿಬಿಟ್ಟೆ. ಸೊ ಬೇಸಿಕಲಿ ನೀವು ಕೇಳ್ತಾ ಇರಲ್ಲ, ಇನ್ಫ್ಲಮೇಷನು, ದಟ್ ವಾಸ್ ನಾಟ್ ಎ ರೈಟ್ ಟೈಮ್ ಟು ಸ್ಟ್ರೈನ್ ಮೋರ್ ಅನ್ನೋದು ನಾಟ್ ಅಡ್ವೈಸ್ಡ್ ಅಂತ ಅಂದ್ಬಿಟ್ಟು, ಜಾಸ್ತಿ ಸ್ಟ್ರೈನ್ ಮಾಡ್ಕೋಬೇಡಿ ಫಿಸಿಕಲ್ ಫಿಟ್ನೆಸ್ನಲ್ಲಿ ಅಂತ ನಮ್ಮ ಸ್ನೇಹಿತರು ಡಾಕ್ಟರ್ಸ್ ಎಲ್ಲ ಅಡ್ವೈಸ್ ಮಾಡಿದ್ರು. ಹಾಗಾಗಿ
ಫಿಸಿಕಲ್ ಆ್ಯಕ್ಟಿವಿಟಿ ರೆಡ್ಯೂಸ್ ಮಾಡಿದೆ. ಸೊ ಇನ್ಫ್ಲಮೇಷನ್ ಜಾಸ್ತಿ ಆಡಪ್ ಆಗೋದು ಬೇಡ ಅಂತ ರೆಡ್ಯೂಸ್ ಮಾಡಿ, ಹಾಗಾಗಿ ಗ್ರ್ಯಾಜುಲಿ ಅದು ನನಗೆ ಟೈಮ್ ಸಿಗ್ಲಿಕ್ಕೆ ಇಷ್ಟ ಆಗಲಿಲ್ಲ. ಮತ್ತು ಈಗ ಬರೀ ಫಿಟ್ನೆಸ್ನ ಮಾಡಿಕೊಂಡು ಫಿಸಿಕಲಿ ಫಿಟ್, ಒಳ್ಳೆ ಮಸಲ್ನ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ. ಸರ್, ಸಿನಿಮಾ ಬಗ್ಗೆ ಹೇಳೋದಾದರೆ ನಿಮಗೆ ಸಿನಿಮಾ ರಂಗ ಬಗ್ಗೆ ಆಮೇಲೆ ಮಾತಾಡೋಣ. ನಿಮಗೆ ಸಿನಿಮಾ ಅಂದರೆ ಹೇಗೆ ಕನೆಕ್ಷನ್? ನನಗೆ ಅಣ್ಣವರು ಅಂದರೆ ಭಾಳ ಅಚ್ಚುಮೆಚ್ಚು, ಡಾಕ್ಟರ್ ರಾಜ್ಕುಮಾರ್. ಸೊ ಸಣ್ಣ ಹುಡುಗರಿಂದನೂ ಫಸ್ಟ್ ಡೇನೇ ಸಿನಿಮಾ ನೋಡಬೇಕು ಅಂತ ಹುಚ್ಚಿರೋದು. ಫಸ್ಟ್ ಡೇನೇ ನೋಡಬೇಕು, ಹೇಗಾರು ಮಾಡಿ ಟಿಕೆಟ್ ತೊಗೊಳ್ಬೇಕು, ಸಿನಿಮಾ ನೋಡ್ಲಿಕ್ಕೆ ಹೋಗ್ಬೇಕು ಅನ್ನೋಂಥದ್ದಿತ್ತು. ಸೊ ಹಾಗಾಗಿ ಸಿನಿಮಾ ನೋಡೋದ್ರ ಬಗ್ಗೆ ಮೊದಲು ಒಂದು ವಾರದಲ್ಲಿ ಒಂದು 3 ಸಿನಿಮಾ ಅಂತೂ ನೋಡುವಂಥ ಮಾಡ್ತಿದ್ದೆ. 3 ಸಿನಿಮಾ ಅಂತೂ ನೋಡ್ತಿದ್ದೆ. ಕಾಲಕ್ರಮೇಣ ಈಗ ತಿಂಗಳಿಗೊಂದು ನೋಡೋದು ಕಷ್ಟ ಆಗಿಬಿಟ್ಟಿದೆ ಈ ಸಿನಿಮಾ ನೋಡೋದು. ಸೊ ಸಿನಿಮಾ ಬಗ್ಗೆ ನನಗೆ ವೆರಿ ಇಂಪ್ಯಾಕ್ಟ್ಫುಲ್ ಮೀಡಿಯಾ. ಎಂಥವ್ರಿಗೂ ಇನ್ಸ್ಪೈರ್ ಮಾಡ್ಬೋದು. ಮತ್ತು ಯಾವುದೇ ಸಮಾಜದಲ್ಲಿ ಜನಕ್ಕೆ ತಿಳುವಳಿಕೆ ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು, ಇತಿಹಾಸದ ಬಗ್ಗೆ ಅಥವಾ ಸಮಾಜದ ಬಗ್ಗೆ ಅಥವಾ ರೆಸ್ಪಾನ್ಸಿಬಲ್ ಸಿಟಿಸನ್ ಮಾಡಬೇಕು ಅಥವಾ ಇನ್ಸ್ಪೈರ್ ಮಾಡಬೇಕು, ಪೇಟ್ರಿಯಾಟಿಕ್ ಮಾಡಬೇಕು, ಅಥವಾ ನಮ್ಮ ಸಂಸ್ಕೃತಿ ಬಗ್ಗೆ ತಿಳಿಸ್ಬೇಕು, ನಮ್ಮ ಭಾಷೆ ಬಗ್ಗೆ ತಿಳಿಸ್ಬೇಕು, ಸಿನಿಮಾ. ಸೊ ಹಾಗಾಗಿ ಅದು ಭಾಳ ಪವರ್ಫುಲ್ಲು. ಮತ್ತು ಎಷ್ಟೇ ನಾವು ಲೋ ಆಗಿರಲಿ, ನಮಗೇನೋ ಅಂದರೆ ಒಂದು ಸ್ವಲ್ಪ ಡಲ್ ಆಗಿಬಿಟ್ಟಿರ್ತೀವಿ, ಏನೋ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಇಲ್ಲ, ಒಂದು ಒಳ್ಳೆ ಸಿನಿಮಾ ನೋಡಿದ್ರೆ ಹಾಗೇ ಟೇಕ್ ಆಫ್ ಆಗಿಬಿಡ್ತೀವಿ. ನೀವು ಸಿನಿಮಾಯಿಂದ ಆಚೆ ಬರ್ತಾನೆ ಆ್ಯಕ್ಷನಲ್ಲಿ ಬರ್ಬೋದು. ಸೊ ಆ ರೀತಿ ಅಷ್ಟು ಶಕ್ತಿ ಇದೆ ಸಿನಿಮಾಗೆ. ಸೊ ಐ ಥಿಂಕ್ ನಂಗೆ ಸಿನಿಮಾ ಅಂದರೆ ಭಾಳ ಹುಚ್ಚು. ನಾನೇನು ರಿಲ್ಯಾಕ್ಸ್ ಆಗಬೇಕು ಅಂದರೆ ಸಿನಿಮಾ ನೋಡೋದು. ನಿಜಕ್ಕೂ ಹೇಳಬೇಕು. ಯಾವುದು ಭಾಳ ಇಷ್ಟ ಸರ್ ಸಿನಿಮಾ ನಿಮಗೆ? ನನಗೆ ಎಲ್ಲ ಭಾಷೆನೂ ನೋಡ್ತೀನಿ, ವಿಶೇಷವಾಗಿ ಕನ್ನಡದಲ್ಲಿ ನೋಡ್ತೀನಿ. ಇನ್ಯಾವುದಾರು ಇದ್ದಾಗಲೂ ಇಂಗ್ಲೀಷ್ ಮೂವಿ ನೋಡ್ತೀನಿ. ಅಲ್ಲ, ಇಂಥದ್ದೇ ಸಿನಿಮಾ ಅನ್ನೋದು ಪದೇ ಪದೇ ನೋಡಿದ್ದು ನೆನಪು, ಇದನ್ನೇ ಪದೇ ಪದೇ ನೋಡಿರುವಂಥ ನೆನಪು, ಆ ಥರ ಯಾವುದಾದ್ರೂ ಸಿನಿಮಾ ಇದೆ? ಅಣ್ಣವ್ರದ್ದು ಎಲ್ಲ ಸಿನಿಮಾ ಪದೇ ಪದೇ ಎಷ್ಟೋ ಸಲ ಎಲ್ಲ ಸಿನಿಮಾಗಳನ್ನು ಪದೇ ಪದೇ ನೋಡ್ತಾನೆ ಇರ್ತೀನಿ. ಮತ್ತು ನನಗೆ ನಾಗರಾವಾಗಲಿ, ವಿಷ್ಣುವರ್ಧನ್ ಅವ್ರ ಸಿನಿಮಾ ಆಗಲಿ, ಅಂಬರೀಷ್ ಅವ್ರ ಸಿನಿಮಾ ಆಗಲಿ, ಅಪ್ಪು ಅವ್ರದ್ದಾಗಲಿ, ಈ ರೀತಿ ಎಲ್ಲರದ್ದು ಸಿನಿಮಾಗಳು, ಪುಟ್ಟಣ್ಣ ಕಣಗಲ್ ಅವ್ರ ಪಿಕ್ಚರ್ಗಳಂತೂ ಭಾಳನೇ ಇಷ್ಟ. ಮತ್ತು ಎಲ್ಲ ನಮ್ಮ ದೊಡ್ಡ ದೊಡ್ಡವರು ಹಿಂದೆ ತೆಗೆದಂಥ ಸಿನಿಮಾಗಳಂತೂ ಈಗಿನ ಇತ್ತೀಚೆಗೆ ತೆಗೆದಿರುವಂಥ ಎಲ್ಲ ಸಿನಿಮಾಗಳನ್ನು ನೋಡಿದಾಗ ಭಾಳ ಅದ್ಭುತವಾಗಿ ಆ್ಯಕ್ಷನ್ ಸಿನಿಮಾನು ಈಗ ಎಷ್ಟೊಂದು ಸಲ ಕೆಲವು ಸಲ ಆ್ಯಕ್ಷನ್ನು ನೋಡಬೇಕು ಅಂತ ಅನಿಸುತ್ತೆ. ನಮ್ಗೆ ತುಂಬ ಇವೆಲ್ಲ ಸೀರಿಯಸ್ ಸ್ಟೋರಿಗಳು ಕೆಲವು ಸಲ ಒಂದು ಸ್ವಲ್ಪ ಎಮೋಷ್ನಲ್ ಆಗ್ತಿದೆ, ಸ್ವಲ್ಪ ಇದಾಗುತ್ತೆ. ಆ್ಯಕ್ಷನ್ ಸಿನಿಮಾ ನೋಡಿದಾಗ ಒಂದು ಸ್ವಲ್ಪ ಆ್ಯಕ್ಷನ್ನಲ್ಲಿ ಬರುವಂಥದ್ದು ಆಗುತ್ತೆ. ಸೊ ಆ್ಯಕ್ಷನ್ ಸಿನಿಮಾನು ಮತ್ತು ಕೆಲವು ಮೆಸೇಜಿಂಗು, ಕೆಲವು ತಿಳುವಳಿಕೆ ಹೆಚ್ಚಿಸ್ಕೊಡೋಕ್ಕೆ ಇವೆಲ್ಲ ನೋಡಿದಾಗ ಓವರಾಲ್ ವಾಚ್ ಮಾಡ್ತಾ ಇರ್ತೀನಿ. ಸೊ ಅಣ್ಣವರು ಅಂತ ಹೇಳಿದ್ರಿ, ಫೇವ್ರೆಟ್ ಹೀರೋ ಪಟ್ಟಿಯಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅಂತ ತಗೋತೀನಿ. ಸೊ ಹೀರೋಯಿನ್ ಸರ್, ಫೇವ್ರೆಟ್ ಹೀರೋಯಿನ್? ಸರ್ ನಮ್ಗೆ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಈಗ ಆಗ ನಾವು ನೋಡ್ತಿದ್ದೆ ಜಾಸ್ತಿ ಅಂದರೆ ವಿ ಆರ್ ಮೋರ್ ಕನೆಕ್ಟೆಡ್ ಅಂದರೆ ಆಗ ಭಾರತೀಯವ್ರು ನೋಡ್ತಿದ್ದಿದ್ದವರು. ಶಿ ವಾಸ್ ಎ ಗ್ರೇಟೆಸ್ಟ್ ಆ್ಯಕ್ಟರ್ ಆ ಟೈಮಲ್ಲೂ. ಭಾರತೀಯವರು ಅಣ್ಣವ್ರ ಜೊತೆ ತುಂಬ ಫಿಲ್ಮ್ ಆ್ಯಕ್ಟ್ ಮಾಡ್ತಿದ್ರು ಅಂಥವ್ರು. ಮತ್ತು ಈ ಕಲ್ಪನಾ ಅವರು ಪುಟ್ಟಣ್ಣ ಕನಗಾಲ್ ಫಿಲ್ಮ್ನಲ್ಲಿ ಅವರೊಂದು ಆ್ಯಕ್ಟಿಂಗ್ಗಳು ತುಂಬ ಚೆನ್ನಾಗಿರೋದು. ಅಂದರೆ ಪುಟ್ಟಣ್ಣ ಕನಗಾಲ್ ಪಿಕ್ಚರ್ ಹೊಂದಿದ ತಕ್ಷಣ ಕಲ್ಪನಾ ಅವರು. ಸೊ ಆ ರೀತಿ ಆರತಿಯವರು ಆ ಕಾಲದಲ್ಲಿ ಇರೋರು. ತದನಂತರ ಇನ್ನೆಲ್ಲ ನಾವು ನೋಡಿದಂಥ ಸಿನಿಮಾ ಕಾಲದಲ್ಲಿ ಜಾಸ್ತಿ ಸಿನಿಮಾ ಹತ್ರವಾಗಿ ನೋಡ್ತಿದ್ದೆ. ಇತ್ತೀಚೆಗೂ ಅದ್ಭುತವಾಗಿ ಚಿತ್ರನಟಿಯರಂತೂ ದೇ ಆರ್ ಬಿನ್ ರಿಯಲಿ ವರ್ಕಿಂಗ್ ವೆರಿ ಹಾರ್ಡ್, ಅಂದರೆ ತುಂಬಾ ಸಾಧನೆ ಮಾಡ್ತಿದ್ದಾರೆ. ಸೊ ಯಾವತ್ತಾದರೂ ಅನಿಸುತ್ತಾ ನಿಮ್ಗೆ ಅವಾಗ ನೋಡಬೇಕಾದ್ರೆ ನನ್ನ ಮುಂದೆ ವೈಫ್ ಆಗಿ ಬರೋರು ಈ ಥರ ಈ ಆ್ಯಕ್ಟರ್ಸ್ ಥರ ಇರಬೇಕು ಹೀಗೆ ಅನ್ನೋ ಒಂದೇನಾದರೂ ಆಲೋಚನೆ ಇತ್ತಾ ನಿಮಗೆ? ಅವೆಲ್ಲ ಹೆಚ್ಚು ಸಣ್ಣ ವಯಸ್ಸಿನಲ್ಲಿ ಮದುವೆ ಅಂದರೆ ಟು ಅರ್ಲಿ ಟೀನೇಜರ್ಸ್ನಲ್ಲಿ ಅವೆಲ್ಲ ಹುಚ್ಚಿರ್ತವಲ್ಲ ಟೀನೇಜರ್ನಲ್ಲಿ. ಬಟ್ ಗ್ರ್ಯಾಜುಲಿ ನೋಡಿದಾಗ ನಮಗೆ ಮೋರ್ ರೆಸ್ಪಾನ್ಸಿಬಿಲಿ, ಯಾರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಫ್ಯಾಮಿಲಿ ಲೈಫ್ ಅನ್ನೋಂಥದ್ದೇ ಡಿಫ್ರೆಂಟ್. ಈ ಸಿನಿಮಾ ಪ್ರಪಂಚ ಇದ್ದಂಗೆ ನಾವು ಹೇಳೋಕ್ಕಾಗಲ್ಲ. ಸೊ ಇಟ್ ಇಸ್ ಮೋರ್ ಆಫ್ ರಿಯಾಲಿಟಿ. ಸೊ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ಅವ್ರ ಕನಸು ಇರ್ತದೆ, ನಮ್ಮ ಕನಸು ಇರುತ್ತೆ. ಸ್ಪೇಸ್ ಫಾರ್ ಈಚ್ ಅದರ್, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಆ ರೀತಿ ಭಾಳ ನಮ್ಮದೊಂದೇ ಅಲ್ಲ, ಹುಟ್ಟುವಂಥ ಮಕ್ಕಳಿಗೆ ಇವೆಲ್ಲವೂ ಫ್ಯಾಮಿಲಿ, ತಂದೆ ತಾಯರು, ಇಡೀ ಫ್ಯಾಮಿಲಿಗಳು ಎರಡು ಒಂದಾಗುವಂಥದ್ದು. ಮತ್ತು ಪರಸ್ಪರ ಎಲ್ಲರಿಗೂ ಬಗ್ಗೆನೂ ಕಾಳಜಿ ವಹಿಸುವಂಥವ್ರು ಬೇಕು. ಸೊ ಕೇರಿಂಗ್ ಫಾರ್ ಈಚ್ ಅದರ್ ಎಲ್ಲವನ್ನೂ ನೋಡಿ ಅದು ಕಂಪ್ಲೀಟಾಗಿ ನಡೆಯುವಂಥದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುವಂಥದ್ದು. ಬಟ್ ಇವನ್ನೆಲ್ಲ ನೋಡಿಕೊಂಡು ಇಡೀ ಫ್ಯಾಮಿಲಿ ಒಪ್ಕೊಂಡು ಮದುವೆ ಆಗುವಂಥದ್ದು. ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಸಂಪ್ಲೆ ಅದೇನೇ ಒಂದು ಡಿಫ್ರೆಂಟ್ ಲೆವೆಲ್ ಅದು. ನಾನು ನನ್ನ ಹೆಂಡತಿ
ನಾನು ನನ್ನ ಗರ್ಲ್ ಫ್ರೆಂಡು ಇಷ್ಟಿಗೆ ಸೀಮಿತ ಅಂದರೆ ಇಟ್ ಬಿಕಮ್ಸ್ ವೆರಿ ಲಿಮಿಟೆಡ್. ಸೊ ದಟ್ ವೇ. ಈ ಫ್ಯಾಮಿಲಿ ಮ್ಯಾನ್ ಸೀಕ್ರೆಟ್ ಗೊತ್ತಾಗಬೇಕು ಸರ್, ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಹುಡುಗಿನ ನೋಡಿ ಹುಡುಗಿನ ನೋಡಿ ಫಾರ್ಮಲ್ ಆಗಿ. ಓಕೆ. ಫಾರ್ಮಲ್ ಆಗಿ ಏನು ಗುರುತು ಪರಿಚಯ ಇರಲಿಲ್ಲ. ಓಕೆ ಓಕೆ, ಇಟ್ಸ್ ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಸರ್, ಈಗ ಎಲ್ಲ ಕ್ಷೇತ್ರ, ನಾವು ಯಾವುದೇ ಒಂದು ಕ್ಷೇತ್ರ ಇದು ಮಾಡಿದ್ರು ನಮಗೆ ಆದಂಥ ರೋಲ್ ಮಾಡೆಲ್ಸ್ ಅಂತ ಇರ್ತಾರೆ. ಸೊ ನಿಮಗೆ ಪಾಲಿಟಿಕ್ಸ್ ಅಲ್ಲಿ ನಿಮ್ಮ ರೋಲ್ ಮಾಡೆಲ್ ಯಾರು, ನಿಮ್ಮ ಗುರು ಅಂತ ಹೇಳ್ಬೋದು ಯಾರು? ನಿಜ ಹೇಳಬೇಕಂದ್ರೆ ನನಗೆ ಆಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಗೆ ಅನಂತಕುಮಾರ್ ಅವರು, ಯಡಿಯೂರಪ್ಪನವರು ನಮ್ಮ ದೊಡ್ಡ ಫೋರ್ಸು, ಅವರ ಆಶೀರ್ವಾದ. ನಮ್ಮ ನ್ಯಾಷನಲ್ ಲೆವೆಲ್ಲು ನಾವು ನೋಡಿದಾಗ ನಮಗೆ ನರೇಂದ್ರ ಮೋದಿಯವರು ಈಸ್ ಎ ವೆರಿ ಟಾಲೆಸ್ಟ್. ಅಟಲ್ ಬಿಹಾರಿ ವಾಜಪೇಯಿ ಅವರಂತೂ ಅದ್ಭುತದ ನಾಯಕ. ಸೊ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ನೋಡಿದಾಗ ನಮಗಂತೂ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಂತೂ ಇಟ್ಸ್ ಎ ಗ್ರೇಟ್ ಇನ್ಸ್ಪಿರೇಷನ್. ಅವರೆಲ್ಲರೂ ಕೊಟ್ಟಂಥ ನಾಯಕತ್ವ. ಮತ್ತು ನಮ್ಮ ಕರ್ನಾಟಕದಲ್ಲಿ ಆಗ ರಾಮಕೃಷ್ಣ ಹೆಗಡೆಯವರನ್ನು, ದೇವೇಗೌಡರನ್ನು, ದೇ ಗ್ರೇಟೆಸ್ಟ್ ಲೀಡರ್ಸ್. ಸೊ ಅವರೆಲ್ಲ ನಮಗೆ ಭಾಳಷ್ಟು ಪ್ರೇರೇಪಣೆಯನ್ನು ಕೊಟ್ಟಿರೋದು. ಇನ್ನು ಮುಂಚೆನೂ ತುಂಬ ಹಿಂದೆ ನೋಡೋಕೆ ಹೋದಾಗ ನಮಗೆ ವೀರೇಂದ್ರ ಪಾಟೀಲ್ ಅವರಾಗಲಿ, ಕೆಂಗಲ್ ಹನುಮಂತಯ್ಯನವರಾಗಲಿ, ದೇವರಾಜ ಅರಸು ಅವರಾಗಲಿ, ದೇ ಬಿನ್ ಎ ವೆರಿ ಗ್ರೇಟ್ ಲೀಡರ್ಸ್. ತುಂಬ ಚೆನ್ನಾಗಿ ಕೆಲಸ ಮಾಡಿದವರು, ನಾಡನ್ನು ಚೆನ್ನಾಗಿ ಕಟ್ಟಿದ್ದಂಥವ್ರು. ಇತ್ತೀಚೆಗೆ ನಾವು ನೋಡಿರೋಂಥ, ನಮ್ಮ ಕಾಲಕ್ಕೆ ಪ್ರಸ್ತುತವಾಗಿರೋಂಥದ್ದು, ನಾವು ಹತ್ರದಲ್ಲಿ ನೋಡಿರೋಂಥವ್ರು ಈ ನಾಯಕರುಗಳು. ಸೊ ಆಲ್ವೇಸ್ ದೇ ಬಿನ್ ಎ ಗ್ರೇಟೆಸ್ಟ್ ಎಕ್ಸಾಂಪಲ್. ನಮ್ಮ ನಿಜಕ್ಕೂ ಇನ್ಸ್ಪಿರೇಷನ್. ನಮ್ಮ ನರೇಂದ್ರ ಮೋದಿಯವರ ಥಿಂಕಿಂಗು, ಅವರ ಅಡ್ವಾನ್ಸ್ಮೆಂಟು, ಅವರ ಕಲ್ಪನೆಗಳು, ಅವರ ಆಸಕ್ತಿ, ಅವರ ಎನರ್ಜಿ ಲೆವೆಲ್ಸು ನೋಡಿದಾಗ ನಿಜಕ್ಕೂ ನಮಗೆ ಎಲ್ಲೋ ಇದೀವಿ, ಇನ್ನು ಕ್ಯಾಚಪ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಸೊ ಆ ರೀತಿ ಈಸ್ ಬಿನ್ ಎ ಗ್ರೇಟೆಸ್ಟ್ ಲೀಡರ್. ನಾನು ನೋಡಿದಾಗ ನಮಗೆ 21ನೇ ಶತಮಾನದಲ್ಲಿ ಇಂಥ ಅದ್ಭುತ ನಾಯಕ ಅಂತ ಯಾರು ಇದ್ದರೆ ಅದು ನರೇಂದ್ರ ಮೋದಿ. ಆಲ್ವೇಸ್ ವಿಲ್ ರಿಮೈನ್ ಎನ್ ಎ ಇನ್ಸ್ಪಿರೇಷನ್. ನಮ್ಮ ಟೈಮಿಗಂತೂ ವಿಲ್ ಬಿ ದ ಗ್ರೇಟೆಸ್ಟ್ ಇನ್ಸ್ಪಿರೇಷನ್. ಸೊ ಈ ಜವಾಬ್ದಾರಿಗಳ ಜೊತೆಗೆ ನಿಮಗೆ ಮುಂದಿನ ದಿನಗಳಲ್ಲಿ CM ಆಗೋ ಒಂದು ಅವಕಾಶ ಬಂದರೆ ಬರುತ್ತೆ ಡೆಫಿನೆಟ್ಲಿ. ಸೊ ಅದನ್ನು ಹೇಗೆ, ಆ ಜವಾಬ್ದಾರಿ ಬಗ್ಗೆ ಹೇಗೆ ಮಾತಾಡ್ತೀವಿ? ಮುಖ್ಯವಾಗಿ ಪ್ರತಿಯೊಬ್ಬರು ಕನಸದು. ಸೊ ಈಸ್ ಅ CEO, ಒಂದು ರಾಜ್ಯಕ್ಕೆ ಸಂಪೂರ್ಣ ನಾಯಕತ್ವ ಸಿಗುವಂಥ ಪ್ರಮುಖವಾಗಿರುವಂಥ ಒಂದು ಸ್ಥಾನ ಅದು. ಅಂಥ ಸ್ಥಾನದಲ್ಲಿ ಇವತ್ತು ಒಂದು ಒಳ್ಳೆ ನಾಯಕತ್ವ ಇದ್ದರೆ ಯಾವ ರೀತಿ ಬೇಕಾದ್ರೂ ಬೆಳವಣಿಗೆ ತರ್ಬೋದು, ಸುಧಾರಣೆಗಳು ತರ್ಬೋದು, ಅಭಿವೃದ್ಧಿಯನ್ನು ತರ್ಬೋದು. ಹಾಗಾಗಿ ಪೀಪಲ್ ಸೆಂಟ್ರಿಕ್ ಆಗಿ ಏನೊಂದು ಮಿನಿಮಮ್ ಗೌರ್ಮೆಂಟ್, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂತಲೂ ಎನೇಬಲರ್ಸ್ ಆಗಿ ನಾವು ಫೆಸಿಲಿಟೇಷನ್ ಮಾಡುವಂಥದ್ದು ಭಾಳ ಒತ್ತನ್ನು ಕೊಡಬೇಕು. ಸೊ ಇಡೀ ಪ್ರಪಂಚ ನಾವು ನೋಡಿಕೊಂಡು ಯಾವ ವೇಗದಲ್ಲಿ ಬೆಳಿಬೇಕು, ಮತ್ತು ಸೋಷಿಯಲ್ ಇಂಡಿಕೇಟರ್ಸ್, ಕ್ವಾಲಿಟಿ ಎಜುಕೇಷನ್, ಕ್ವಾಲಿಟಿ ಹೆಲ್ತ್ ಕೇರ್, ಮತ್ತು ಮನುಷ್ಯನಿಗೆ ಜಾಗೃತಿ, ಅವೇರ್ನೆಸ್ ಈಸ್ ಎವ್ರಿಥಿಂಗ್. ಏನು ಅರಿವೇ ಗುರು ಅಂತ ಏನು ಹೇಳ್ತಾರಲ್ಲ, ಆ ರೀತಿ ತಿಳುವಳಿಕೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ತಂದುಬಿಟ್ರೆ ನಾವು, ಇಫ್ ಯು ಕೇರ್ ಏಬಲ್ ಟು ಮೇಕ್ ಪೀಪಲ್ ರೆಸ್ಪಾನ್ಸಿಬಲ್ ಸಿಟಿಸನ್, ಅಲ್ಟಿಮೇಟ್ ಆಗಿರುತ್ತೆ. ಹಾಗಾಗಿ ದೊಡ್ಡ ಕನಸು ಅದು. ಸಿಕ್ಕಿದ ದಿನ ಆ ಜವಾಬ್ದಾರಿ ಸಿಕ್ಕಿದಾಗ ನಿಜವಾಗ್ಲೂ ದೊಡ್ಡ ಕ್ರಾಂತಿಯನ್ನು ನಮ್ಮ ನಾಡು ಕರ್ನಾಟಕ, ಸುವರ್ಣ ಕರ್ನಾಟಕ, ಸರ್ವಶ್ರೇಷ್ಠವಾಗಿರುವಂಥ ಕಲ್ಯಾಣ ಕರ್ನಾಟಕ ನಿರ್ಮಾಣ ಎಲ್ಲ ಸಮುದಾಯದ ಪ್ರತಿಯೊಬ್ಬ ಜನಕ್ಕೂ ಸಲ್ಲೋ ರೀತಿಯಲ್ಲಿ ಒಂದು ಸದೃಢವಾದಂಥ ಕರ್ನಾಟಕ ನಿರ್ಮಾಣ ಖಂಡಿತ ಮಾಡ್ತೀವಿ. ವೆರಿ ನೈಸ್, ವೆರಿ ಸರ್. ಸಂಘ ಪರಿವಾರದ ಜೊತೆ ನಿಮ್ಮ ನಂಟು ಹೇಗಿದೆ ಸರ್? ಅದ್ಭುತವಾಗಿದೆ, ಭಾಳ ಹತ್ತಿರವಾಗಿ. ಹಾಗಾಗಿ ನನ್ನ ಸ್ಪಷ್ಟವಾಗಿ ಯಾಕೆ BJPನೇ ಸೇರಿ ಅಂತ ನೀವು ಕೇಳ್ಬೋದು. ನಮ್ಮ ದೇಶದ, ನಮ್ಮ ಸಂಸ್ಕೃತಿ, ಆಚಾರ ವಿಚಾರ, ನಮ್ಮ ಧರ್ಮ, ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು ಅಂದ್ರೆ ಭಾಳ ಸ್ಪಷ್ಟತೆ ಬೇಕು, ಗೊಂದಲ ಇಟ್ಕೋಬಾರ್ದು. ಸೊ ಈ ಕ್ಲಾರಿಟಿನ ತಾರತಮ್ಯ ಇಟ್ಕೊಂಡು ಅಪೀಸ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಸಮಾಜ ಉಳಿಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಸಂಘದ ವಿಚಾರಗಳ ಬಗ್ಗೆ ಭಾಳ ಸ್ಪಷ್ಟ ವಿಶ್ವಾಸ ಇರುವಂಥವನು, ಸಂಘದ ಬಗ್ಗೆ ಅಪಾರ ಗೌರವ ಇರುವಂಥವನು. ಹಾಗಾಗಿ ಭಾಳ ಹತ್ರದಲ್ಲಿ ನಾನು ಕೆಲಸ ಮಾಡುವಂಥವನು. ಹಾಗಾಗಿ ಸಂಘದ ಮಾರ್ಗದರ್ಶನ ಸದಾಕಾಲ ಇರಬೇಕು. ಆ ಸಂಸ್ಥೆ ಬಗ್ಗೆನೂ ಭಾಳಷ್ಟು ಗೌರವ ನನಗೆ. ಧರ್ಮ ಅಂತ ಹೇಳ್ತಿದ್ದಂಗೆ ಇತ್ತೀಚೆಗೆ ನೀವು ಕುಂಭಮೇಳಕ್ಕೆ ಹೋಗಿದ್ರಿ, ಹೇಗೆ ಇತ್ತು ಸರ್ ಅನುಭವ? ನಿಜಕ್ಕೂ ಇಂಥ ಒಂದು ಸ್ಥಳ ಇದೆಯಾ ಅಂತ ಅನಿಸುತ್ತೆ. ನೋಡಿದಾಗ ಜನ ಸಾಗರ ಹರ್ಕೊಂಬರ್ತಿದ್ರು. ಜನರಲ್ಲಿ ಒಬ್ಬೊಂದು ಎಳ್ಳಷ್ಟು ನೋಡ್ರಿ ಅಲ್ಲಿ ಅವರಲ್ಲಿ ಏನೋ ಒಂದು ಅತೃಪ್ತಿ ಅನ್ನೋಂಥದ್ದು ಇರಲಿಲ್ಲ. ಎಲ್ಲರಲ್ಲೂ ಸಮಾಧಾನ, ಸಂತೋಷ.
ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಬರ್ತಿದ್ರು, ಅಲ್ಲಿ ಭಾಗವಹಿಸ್ತಿದ್ರು. ತಮಗೆ ತಾವು ಎಲ್ಲ ಜನರ ಸಾಗರದ ಮಧ್ಯದಲ್ಲಿ ಎಲ್ಲ ಅನುಕೂಲ ಸಿಗಬೇಕು ಅಂತ ಭಾಳ ಕಷ್ಟನೇ. ಇಷ್ಟು ಮಧ್ಯದಲ್ಲಿ ಎಲ್ಲ ಹೋಗಿ ಕುಂಭಮೇಳದಲ್ಲಿ ನೀರಲ್ಲಿ ಮುಳುಗಿ ಅಲ್ಲಿ ಆ ತೀರ್ಥಯಾತ್ರೆಯಲ್ಲಿ ತೀರ್ಥ ಸ್ಥಳದಲ್ಲಿ ಆ ಒಂದು ಪುಣ್ಯ ಸ್ಥಳದಲ್ಲಿ ಭಾಗಿಗಳಾಗಿ ಆ ಒಂದು ಸ್ಥಳಕ್ಕೆ ಹೋಗಿ ಬಂದು ಪಾವನವಾಗುವಂಥದ್ದು ಆ ಜೀವನದಲ್ಲಿ ಒಂದ್ಸಲಿ ಹೋಗ್ಬೇಕು ಅಂತ ಜನರು ಒಂದು ಉದ್ದೇಶವಾಗಿತ್ತು. ಬಡಸ್ತನ ಇದ್ರೂ ಅವ್ರು ಯಾವುದು ತಲೆ ಕೆಡಿಸ್ಕೊಂಡಿಲ್ಲ. ದುಡ್ಡಿದ್ದವ್ರು ಹೋಗಿ ಬರ್ಬೋದು ಒಂದು ದೊಡ್ಡ ವಿಚಾರ ಅಲ್ಲ. ಹಣ ಕಷ್ಟದಲ್ಲಿದ್ರೂ ಇದು ಯಾವುದೂ ಲೆಕ್ಕಿಸದೆ ಎಲ್ಲರೂ ಒಮ್ಮೆ ನನ್ನ ಜೀವನದಲ್ಲಿ ಒಂದ್ಸಲಿ ಹೋಗಿ ಬರಬೇಕು ಅಂತ ಆ ಜನ ಬರ್ತಿದ್ರಲ್ಲ, ಆ ಜನರುಗಳು ನೋಡಿದಾಗ ನಿಜಕ್ಕೂ ಇಟ್ ಇಸ್ ಎ ಗ್ರೇಟ್ ಇನ್ಸ್ಪಿರೇಷನ್. ಅವ್ರು ನೋಡಿದಾಗ ನಮಗೆ ಇನ್ಸ್ಪೈರ್ ಆಗ್ತಿತ್ತು. ಸೊ ಇಷ್ಟೆಲ್ಲ ಜನರುಗಳು ಬಂದು ಇವತ್ತಿಲ್ಲಿ ಇಂಥ ಪವಿತ್ರ ಸ್ಥಳದಲ್ಲಿ ಬಂದಿರೋಂಥ ಅಂಥ ಪುಣ್ಯ ಸ್ಥಳದಲ್ಲಿ ನಾನು ಹೋಗಿ ಬಂದಿದ್ದೀನಲ್ಲ, ನಾನು ಅದಕ್ಕಿಂತ ದೊಡ್ಡ ಪುಣ್ಯ ಸ್ಥಳ ಇನ್ನೊಂದು ಇರಲಿಕ್ಕೆ ಸಾಧ್ಯವಿಲ್ಲ. ಕೋಟ್ಯಾಂತರ ಜನ ಬಂದು ಹೋದಂಥ ಆ ಸ್ಥಳ ನಿಜಕ್ಕೂ ಒಂದು ಪ್ರೇರೇಪಣೆ. ಈ ರೀತಿ ಒಂದು ಶಕ್ತಿ ಒಂದು ಸ್ಥಳಕ್ಕಿದೆ. ಒಂದು ಪುಣ್ಯ ಸಿಗುವಂಥ ಆ ಭೂಮಿಯಲ್ಲಿ ಸ್ಪರ್ಶ ಮಾಡಿ ಅಲ್ಲೂ ಸ್ನಾನ ಮಾಡಿ ಬರುವಂಥ ಭಾಗ್ಯ ನಮ್ಮದಾಗಿದೆ. ಗ್ರೇಟ್ ಸರ್, ಗ್ರೇಟ್. ಹಾಲಿ DCM DK ಶಿವಕುಮಾರ್, ಮಾಜಿ DCM ಅಶ್ವಥ್ ನಾರಾಯಣ್ ಸಂಬಂಧ ಹೇಗಿದೆ ಸರ್? ಚೆನ್ನಾಗಿದೆ, ಚೆನ್ನಾಗಿದೆ. ರಾಜಕೀಯದಲ್ಲಿ ನಾವು ಬೇರೆ ಬೇರೆ ಪಕ್ಷಕ್ಕೆ ಸೇರಿದ್ದೀವಿ. ಅವ್ರ ಪಕ್ಷದ ಅವ್ರು ಕಾರ್ಯ ಮಾಡ್ತಾರೆ. ಅವ್ರ ಆದ್ಯತೆಗಳೇ ಬೇರೆ, ನಮ್ಮ ಆದ್ಯತೆಗಳೇ ಬೇರೆ. ಸೊ ಅವ್ರದ್ದೇ ಆದಂಥ ನಂಬಿಕೆಗಳಿದೆ, ಅವ್ರದ್ದೇ ಆದಂಥ ಸ್ಟೈಲ್ ಇದೆ, ಅವ್ರದ್ದೇ ಆದಂಥ ವ್ಯಕ್ತಿತ್ವ ಇರುತ್ತೆ. ಸೊ ನಮ್ಮ ವ್ಯಕ್ತಿತ್ವ ಇರುತ್ತೆ. ಸೊ ಇಟ್ ಈಸ್ ಲಾಡ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಅವ್ರ ನಂಬಿಕೆಗಳು ನಮ್ಮ ನಂಬಿಕೆಗಳು ಭಾಳ ಡಿಫ್ರೆನ್ಸ್ ಇದೆ. ಸೊ ಹಾಗೆ ಇಂಥದ್ರ ಮಧ್ಯದಲ್ಲಿ ಜನ ಅವ್ರಿಗೆ ಆಯ್ಕೆ ಮಾಡಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ, ಸರ್ಕಾರ ನಡೆಸ್ತಾ ಇದ್ದಾರೆ. ಸೊ ನಾವೊಂದು ಪ್ರತಿಪಕ್ಷವಾಗಿ ನಾವು ಸಹ ಅವ್ರಿಗೆ ತಿಳುವಳಿಕೆ ಮೂಡಿಸೋದು, ಅವರ ಗಮನ ಸೆಳೆಯುವಂಥ ಕೆಲಸಗಳು ಮಾಡ್ತೀವಿ, ವಿಶ್ವಾಸಕ್ಕೆ ತೊಗೊಳ್ಳೋ ಪ್ರಯತ್ನ ಮಾಡ್ತೀವಿ. ಒಂದು ಸರ್ಕಾರವಾಗಿ ಪ್ರತಿಪಕ್ಷನ ಅವ್ರು ಯಾವ ರೀತಿ ವಿಶ್ವಾಸಕ್ಕೆ, ನಮ್ಮ ಮಾತಿಗೆ ಯಾವ ರೀತಿ ಗೌರವ ಕೊಡ್ತಾರೆ, ಮಾನ್ಯತೆ ಕೊಡ್ತಾರೆ ಅನ್ನೋಂಥದ್ದು ಸರ್ಕಾರದಲ್ಲಿರೋರಿಗೆ ಬಿಟ್ಟಿರೋವಂಥದ್ದು. ಸೊ ಹಾಗಾಗಿ ಅವರು ನೋಡಿದಾಗ ಆ ರೀತಿ ಸ್ಪಂದಿಸುವಂಥದ್ದು ಕಾಣೋದಿಲ್ಲ. ಅವ್ರಿಗೇನಂದರೆ ಜನ ನಮ್ಗೆ ಅಧಿಕಾರ ಕೊಟ್ಟಾರೆ, ನಾವು ಇಷ್ಟ ಬಂದಂಗೆ ಮಾಡ್ಬೋದು, ಪ್ರತಿಪಕ್ಷನ ಕೇಳ್ಬೋದು, ಗೌರವಿಸಬೇಕು, ವಿಶ್ವಾಸಕ್ಕೆ ತೊಗೊಳ್ಬೇಕು ಅನ್ನೋಂಥ ಮನಸ್ಥಿತಿ ನಾವು ಕಂಡಿಲ್ಲ, ಕಾಣೋದಿಲ್ಲ ಅನಿಸುತ್ತೆ. ಏನಾದ್ರು ತಿಳುವಳಿಕೆ ಕೊಟ್ಟು ಮನವರಿಕೆ ಆದರೆ ಒಳ್ಳೆಯದು. ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಕರ್ಕೊಂಡು ಹೋದರೆ ಒಟ್ಟಾರೆ ನಾನು ಅವರು ಎಲ್ಲ ಬಂದಿರೋದು ಒಂದು ಉದ್ದೇಶಕ್ಕಾಗಿ, ಜನರಿಗಾಗಿ. ಸೊ ನಾವು ಜನರಿಗಾಗಿ ಬಂದಿರೋರು ಇದನ್ನು ಮರಿಬಾರ್ದು, ನಮ್ಮ ಪ್ರತಿಷ್ಠೆಯಾಗಿ ಯಾವುದನ್ನೂ ತೊಗೋಬಾರ್ದು. ಸೊ ರಾಜಕೀಯ ಜೀವನ ಅನ್ನೋದು, ರಾಜಕೀಯ ಕ್ಷೇತ್ರ ಅನ್ನೋಂಥದ್ದು ಭಾಳ ಪವಿತ್ರವಾಗಿರೋದು. ಈ ಪವಿತ್ರವಾಗಿರೋ ಈ ಕ್ಷೇತ್ರದ ಬಂದಿರೋದನ್ನು ನಮ್ಮ ಪ್ರತಿಷ್ಠೆ ಮಾಡ್ಕೋಬಾರ್ದು, ನಮ್ಮ ಜೀವನಾಂಶ ಮಾಡ್ಕೋಬಾರ್ದು, ನಮ್ಮ ಸ್ವಾರ್ಥಕ್ಕೆ ಬಳಕೆ ಮಾಡಬಾರ್ದು. ಇಲ್ಲಿ ಬಂದಿರೋದೆಲ್ಲ ಕೊಡಲಿಕ್ಕೆ, ತೊಗೊಳ್ಲಿಕ್ಕಲ್ಲ. ತೊಗೊಳ್ಳೋದೇನು ಜವಾಬ್ದಾರಿ, ಅಷ್ಟನ್ನು ಅರ್ಥ ಮಾಡಿಕೊಂಡು ಮಾಡಬೇಕು. ಸೊ ಹಾಗಾಗಿ ವೇರ್ ಇನ್ ಎ ಡಿಫ್ರೆಂಟ್ ಪೋಲ್ಸ್ ಬಟ್ ಟ್ರೈಂಗ್ ಟು ವರ್ಕ್ ಟುಗೆದರ್. ವೆರಿ ನೈಸ್ ಸರ್. ಸರ್, ನಿಮ್ಮ ಫೇವ್ರೆಟ್ ಟೂರಿಸ್ಟ್ ಸ್ಪಾಟ್ ಅಂತ ಯಾವುದಾದ್ರೂ ಇದೆಯಾ ಸರ್? ನನಗೆ ಗುಡ್ಗಾಡು, ಕಾಡು ಅಂದರೆ ಭಾಳ ಇಷ್ಟ, ಸಮುದ್ರ ಅಂದರೆ ಇಷ್ಟ. ಸೊ ಹಾಗಾಗಿ ನಾನು ಯಾವಾಗಲೂ ಆ ಪರಿಸರ ಮಡಿಲಲ್ಲಿ ನಾನು ಯಾವಾಗಲೇ ಕೊಡಗು ಕಡೆ, ಅಲ್ಲಿ ಚಿಕ್ಕಮಂಗ್ಳೂರು ಕಡೆ, ಈ ಶಿವಮೊಗ್ಗದ ಕಡೆ ಯಾವುದೇ ಪರಿಸರಕ್ಕೆ ಹೋದಾಗ ಅದ್ಭುತವಾಗಿರುತ್ತೆ. ಕಾಡಲ್ಲಿ ಹೋದಾಗ ಮತ್ತು ಸಮುದ್ರ ತುಂಬ ಚೆನ್ನಾಗಿರುತ್ತೆ, ನದಿಗಳು ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಭಾಳ ಖುಷಿ ಕೊಡುತ್ತೆ. ಮತ್ತು ಸಾಂಸ್ಕೃತಿಕವಾಗಿಯೂ ಅಷ್ಟೇ ಇಷ್ಟವಾಗುತ್ತೆ. ಸೊ ನೇಚರ್ ಈಸ್ ಎವ್ರಿಥಿಂಗ್. ನೇಚರ್ ನಿಮ್ಮ ಲೆಜ್ಯೂರ್ ಟೈಮ್ ಅಂದರೆ ಯು ವಿಲ್ ಗೋ ಟು ಯು ಸ್ಪೆಂಡ್ ಯುವರ್ ಟೈಮ್ ಇನ್ ನೇಚರ್. ಹೌದು, ನೇಚರ್. ಮತ್ತು ಹೈಕಿಂಗ್ ಎಲ್ಲ ಹೋಗಬೇಕು ಅಂತ ಭಾಳ ಇಷ್ಟ. ಬಟ್ ಬೇರೆ ಬೇರೆ ಸಂದರ್ಭದಲ್ಲಿ ಮೊದಲು ತುಂಬ ಸಲ ಹೋಗಿದ್ದೀನಿ. ಒಟ್ಟಿಗೆ ಒಂದು ಟೀಮ್ ಆಗಿ, ಒಂದು ಸ್ನೇಹಿತರು ಬಾಂಧವ್ಯ ಬೆಳೆಯೋದು, ಚೆನ್ನಾಗಿ ವಿಶ್ವಾಸ ಬೆಳೆಯೋದು, ಹೈಕಿಂಗ್, ಈ ಕ್ಲೈಂಬಿಂಗು, ಮೌಂಟೇನ್ ಕ್ಲೈಂಬಿಂಗು, ಹೈಕಿಂಗ್ ಮಾಡಿದಾಗ ಒಂದು ಚೆನ್ನಾಗಿರುತ್ತೆ. ಟೀಮ್ ಕಲ್ಚರ್ ಬಿಲ್ಡ್ ಮಾಡಲಿಕ್ಕೆ ಮತ್ತು ಒಂದು ಚೆನ್ನಾಗಿ ಇನ್ಸ್ಪೈರು ಆಗುತ್ತೆ. ವೆರಿ ಆ ನೈಸ್ ಕಲ್ಚರ್ ಒಳ್ಳೆಯದು. ಸರ್. ಯು ಆರ್ ಸೋ ಪರ್ಫೆಕ್ಟ್ ಸರ್. ಯು ಆರ್ ಟೋಟಲಿ ಅ ಬಂಡಲ್ ಆಫ್ ನಾಲೆಜ್ ಅಂತ ಹೇಳ್ಬೋದು. ಇಷ್ಟೊತ್ತು ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ದಕ್ಕೆ ನಾಲೆಜಬಲ್, ಯು ಆರ್ ಪರ್ಫೆಕ್ಟ್. ನಿಮಗೆ ಎಂಟರ್ಟೈನ್ಮೆಂಟ್, ಯು ಆರ್ ಪರ್ಫೆಕ್ಟ್. ಲೈಕ್ ಎಲ್ಲ ಒಂದು ಇದರಲ್ಲೂ ನಿಮಗೆ ಗೊತ್ತಿರುವಂಥ ವಿಚಾರಗಳಿದೆ, ತುಂಬ ತಿಳ್ಕೊಂಡಿದ್ದೀರಾ. ಆ್ಯಂಡ್ ಮೋರ್ ಓವರ್, ನಾವು ಪೊಲಿಟಿಷಿಯನ್ ಅಂದರೆ ನಮ್ಮ ತಲೆಯಲ್ಲಿ ತುಂಬ ಅವ್ರದ್ದೇ ಆದಂಥ ಒಂದು ಲೋಕದಲ್ಲಿ ಇರ್ತಾರೆ, ಬೇರೆ ಏನೂ ಇದಿರಲ್ಲ ಅಂದ್ಕೊಂಡಿದ್ದೆ ನಾನು ಆ್ಯಕ್ಚುಲಿ. ಬಟ್ ನಿಮ್ಮಿಂದ ನನಗೆ ಗೊತ್ತಾಗಿದ್ದೇನೆಂದರೆ ಯು ಆರ್ ಸೋ ಫನ್ ಲವಿಂಗ್. ನಿಮಗೆ ಅಷ್ಟೇ ನಿಮ್ಮನ್ನು ನೀವು ಇಷ್ಟಪಡ್ತೀರಾ ಅನ್ನೋದು ಗೊತ್ತಾಗ್ತಾ ಇದೆ. ನಿಮಗೋಸ್ಕರನೂ ನೀವು ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ.
ತುಂಬ ಖುಷಿ ಆಯಿತು ಇದನ್ನೊಂದು ತಿಳ್ಕೊಂಡು. ರಾಜಕಾರಣಿಗಳಾದವರು ಎಷ್ಟು ಸಿಂಪಲ್ ಆಗಿರ್ತೀವೋ ಅಷ್ಟು ಒಳ್ಳೇದು ಅಂತ. ಲೈಫ್ ಹ್ಯಾಸ್ ಟು ಬಿ ಸೋ ಸಿಂಪಲ್. ಜಾಸ್ತಿ ಕಾಂಪ್ಲಿಕೇಶನ್ ಆದರೆ ದೆನ್ ವಿ ಕೆನಾಟ್ ಬಿ ರಿಯಲಿ ಎಫೆಕ್ಟಿವ್ ಲೀಡರ್ ಆಗಿ ಎಫೆಕ್ಟಿವ್ ರೆಪ್ರೆಸೆಂಟೇಟಿವ್ ಆಗಿ ನಾವು ಕೆಲಸ ಮಾಡಲಿಕ್ಕೆ. ಸೊ ಆಲ್ವೇಸ್ ಮೇಕ್ ಇಟ್ ವೆರಿ ಸಿಂಪಲ್. ಜನರ ಭಾವನೆನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ. ಬಟ್ ಖುಷಿ ಆಯಿತು ಸರ್, ಮಾಜಿ DCM ಜೊತೆ ನಾನು ಇವತ್ತು ಕೂತ್ಕೊಂಡು ನಿಮ್ಮ ಸಂದರ್ಶನ ಮಾಡಿ ನಿಮ್ಮ ಬಗ್ಗೆ ತಿಳ್ಕೊಂಡು, ಎಷ್ಟೊಂದು ವಿಷಯ ಗೊತ್ತಿಲ್ಲದೆ ಇರೋದು ತಿಳ್ಕೊಂಡು ಇವತ್ತು ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ರಾಷ್ಟ್ರೀಯ ಅವಾರ್ಡ್ ಪಡೆದಂಥ ಅಪೇಕ್ಷೆ ಅವ್ರ ಜೊತೆ ನಾನು ಇವತ್ತು ಇಂಟರ್ವ್ಯೂನಲ್ಲಿ ಭಾಗಿಯಾಗಿರೋದು ಇಟ್ ವಾಸ್ ಸಮಥಿಂಗ್ ನ್ಯೂ. ಅಂದರೆ ಒಂದು ಡಿಫ್ರೆಂಟ್, ನೀವು ಸಿನಿಮಾ ರಂಗದಲ್ಲಿ ಬಂದಿರೋರು, ಕಲಾಕ್ಷೇತ್ರದಿಂದ ಬಂದಿರೋರು, ನಾವು ಪೊಲಿಟಿಕಲ್ ಫೀಲ್ಡು, ಇಬ್ಬರು ಮೀಟ್ ಆಗೋವಂಥದ್ದು ವೆರಿ ರೇರ್. ಆಕ್ಚುಲಿ ವಿ ಶುಡ್ ಬಿ ಆಕ್ಚುಲಿ ಥ್ಯಾಂಕ್ಫುಲ್ ಟು ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಇಬ್ಬರು ಕ್ಷೇತ್ರದವನ್ನು ಬೇರೆ ಬೇರೆ ಕ್ಷೇತ್ರದವನ್ನು ಒಟ್ಟಿಗೆ ತಂದಿದ್ದಾರೆ. So, ನಿಮ್ಮ ಇಂಟರ್ವ್ಯೂನು ಮಾಡೋಣ. ನಾವು ರಿವರ್ಸಲ್ ನಾವು ಮಾಡ್ತೀವಿ. ಪ್ಲೆಜರ್ ಸರ್, ಪ್ಲೆಜರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೈಯಕ್ತಿಕವಾಗಿ ನನ್ನ ಪರ್ಸನಲ್ ಫೇವ್ರೇಟ್ ಆಗಿದ್ವಿ ನೀವು. ಸೊ ನನ್ನ ಜೊತೆ ಇಷ್ಟೊತ್ತು ಕೂತ್ಕೊಂಡು ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ವಿಶಸ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಅತಿ ಹೆಚ್ಚಿನ ಸ್ಥಾನಕ್ಕೆ ಬೆಳೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಕನಸೆಲ್ಲ ನನಸಾಗಲಿ ಅಂತ ಶುಭ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ CN ಅಶ್ವಥ್ ನಾರಾಯಣ್ ಅವರು ಮಾತಾಡಿರೋ ಕ್ಷಣಗಳು ನಮಗೆ ಬಹಳ ಅದ್ಭುತವಾಗಿತ್ತು. ಹಾಗೆ ಮುಂದಿನ ವಾರದಲ್ಲಿ ಮತ್ತೊಬ್ಬ ಸೆಲೆಬ್ರಿಟಿ ಹಾಗೂ ಪೊಲಿಟಿಷಿಯನ್ ಬರ್ತಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.